ರೆಕಾರ್ಡಿಂಗ್ ಕೂಡ ಮಾಡಿರಲಿಲ್ಲ. ಈ ಥರ ಟೋಟಲ್ಲಾಗಿ ಮುಖ್ಯವಾಗಿ ಉಗ್ರಶ್ರವರವರು 1,00,000 ಶ್ಲೋಕಗಳಲ್ಲಿ ರಚನೆ ಮಾಡಿದ್ದಾರೆ. ಫಸ್ಟು ವ್ಯಾಸರು 8,800 ಶ್ಲೋಕಗಳು ಮತ್ತು ಅವರು 24,000 ಶ್ಲೋಕಗಳಲ್ಲಿ ಅಪ್ಗ್ರೇಡ್ ಮಾಡಿ ಫೈನಲ್ಲಾಗಿ 1,00,000 ಶ್ಲೋಕಗಳಲ್ಲಿ ಮಹಾಭಾರತ ಗ್ರಂಥ ಇದೆ ಅಂತ ಆ ಶ್ಲೋಕಗಳಲ್ಲಿ ಪ್ರೂಫ್ ಸಿಗುತ್ತೆ. ಮತ್ತು ಈ ಮಹಾಭಾರತದ ಹೀರೋ ಯಾರು ಅಂದರೆ ಕೆಲವರು ಯುಧಿಷ್ಠಿರ ಅಂತಾರೆ, ಮತ್ತು ಕೆಲವರು ಇಲ್ಲ ಅರ್ಜುನ ಅಂತಾರೆ, ಕೆಲವರು ಇಲ್ಲ ಭೀಮಾನೇ. ಯಾಕಂದರೆ ಮುಖ್ಯವಾಗಿ ಕೌರವರನ್ನೆಲ್ಲರನ್ನೂ ಸಾಯಿಸಿದ್ದು ಭೀಮಾನೇ. ಪ್ರತಿಜ್ಞೆ ಮಾಡಿರ್ತಾನೆ ಎಲ್ಲರನ್ನೂ ಸಾಯಿಸ್ತೀನಿ ಅಂತ. ಆ ಪ್ರತಿಜ್ಞೆ ಸಲುವಾಗಿ ಅರ್ಜುನನಿಗೆ ಅವ್ರು ಸಿಕ್ಕಿದ್ರು ಕೂಡ ಸಾಯಿಸ್ತಿರ್ಲಿಲ್ಲ ಕೌರವರು, ನಮ್ಮ ಅಣ್ಣನ ಪ್ರತಿಜ್ಞೆ ಭಂಗ ಆಗಬಾರ್ದಂತ. ಅದಕ್ಕೆ ಕೌರವರು 108 ಜನ ಏನೋ ಅವ್ರು ಇರ್ತಾರಲ್ಲ, ಅವ್ರನ್ನೆಲ್ಲರನ್ನೂ ವಿಕರ್ಣನ ಬಿಟ್ಟು ಎಲ್ಲರನ್ನೂ ಭೀಮನೇ ಸಾಯಿಸಿರ್ತಾನೆ. ಅದಕ್ಕೆ ಭೀಮನ ಕಥಾನಾಯಕನಾಗಿ ಕೆಲವು ಕವಿಗಳು ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಈ ಕಥಾಕಾರರು ಇಲ್ಲ, ಇದಕ್ಕೆ ಮಹಾಭಾರತಕ್ಕೆ ಕಥಾನಾಯಕ ಶ್ರೀಕೃಷ್ಣ ಪರಮಾತ್ಮನೇ. ಜಗನ್ನಾಟಕ 8 ಜನ ಏನೋ ಅವ್ರು ಇರ್ತಾರಲ್ಲ, ಅವ್ರನ್ನೆಲ್ಲರನ್ನೂ ವಿಕರ್ಣನ ಬಿಟ್ಟು ಎಲ್ಲರನ್ನೂ ಭೀಮನೇ ಸಾಯಿಸಿರ್ತಾನೆ. ಅದಕ್ಕೆ ಭೀಮನ ಕಥಾನಾಯಕನಾಗಿ ಕೆಲವು ಕವಿಗಳು ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಈ ಕಥಾಕಾರರು ಇಲ್ಲ, ಇದಕ್ಕೆ ಮಹಾಭಾರತಕ್ಕೆ ಕಥಾನಾಯಕ ಶ್ರೀಕೃಷ್ಣ ಪರಮಾತ್ಮನೇ. ಜಗನ್ನಾಟಕ ಸೂತ್ರಧಾರಿ ಅವನದೇ ಇದು ಸ್ಟೋರಿ ಅಲ್ಲ, ಅವನ ಕೈಯಲ್ಲೇ ಬೊಂಬೆಗಳ ಥರ ಆಡ್ತಾಯಿದ್ರು ಅಷ್ಟೇ ಇವರು ಅಂದ್ಬಿಟ್ಟು. ಶ್ರೀಕೃಷ್ಣ ಪರಮಾತ್ಮನೇ ಇದು ಈ ನಾಟಕಕ್ಕೆ ಸ್ಟೋರಿ ಅಂತಾರೆ. ಮತ್ತು ಇದೇ ಥರ ಇಲ್ಲಿ ಈ ಭಗವತಿ ಮಹಾಭಾರತದಲ್ಲಿ ಎಲ್ಲ ಶ್ಲೋಕಗಳು ಇಲ್ಲಿ ಕೊಟ್ಟಿಲ್ಲ. ಶ್ಲೋಕಗಳ ತಾತ್ಪರ್ಯ ಅರ್ಥನೇ ಕೊಟ್ಟುಬಿಟ್ಟಿದ್ದಾರೆ ಡೈರೆಕ್ಟಾಗಿ. ಆ ಶ್ಲೋಕಾನುಕ್ರಮಿಕಾಗಿದ್ದರೆ ಇನ್ನೂ ಎಷ್ಟು ಬುಕ್ ಸೈಜ್ ಇನ್ನೂ ಹೆಚ್ಚಾಗ್ತಾ ಇತ್ತೇನೋ. ಆದ್ದರಿಂದ ಫಸ್ಟು ಮತ್ತೆ ಇನ್ನೊಂದು ನಮಸ್ಕಾರ ಮಾಡ್ತಾರೆ ಸೌತ ಮುನಿಗಳು. ಏನಂತ? ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮಃ ಪಿತಾಮಹಾಯ, ಓಂ ನಮಃ ಪ್ರಜಾಪತಿಭ್ಯಃ, ಓಂ ನಮಃ ಕೃಷ್ಣದ್ವೈಪಾಯನಾಯ, ಓಂ ನಮಃ ಸರ್ವವಿಘ್ನ ವಿನಾಯಕೇಭ್ಯಃ. ಇನ್ನೊಂದು ಮಂಗಳಾಚರಣೆ ಮಾಡ್ತಾರೆ. ಓಂ ಅಂದರೆ ಗಣ, ಇನ್ನು ಎಲ್ಲವೂ ಆಧಾರಕ್ಕೆ ತುರಿಯ ಅವಸ್ಥೆಯನ್ನು ಲಕ್ಷಿತ ಮಾಡುವಂಥ ಓಂಕಾರ ಶಬ್ದ. ಪರಮಾತ್ಮ ಸಚ್ಚಿದಾನಂದ ಸ್ವರೂಪನ ಲಕ್ಷ್ಯಾರ್ಥ. ಆ ಪರಮಾತ್ಮನ ಲಕ್ಷಿತ ರೂಪದ ಓಂಕಾರದ ಲಕ್ಷಿತ ರೂಪದಲ್ಲಿರುವ ನಮೋ ಭಗವತೆ ವಾಸುದೇವಾಯ ಅಂದರೆ ವಾಸುದೇವನಾದ ನಿನಗೆ ನಮಸ್ಕಾರ, ಭಗವಂತನಾದ ನಿನಗೆ ನಮಸ್ಕಾರ ಅಂದ್ಬಿಟ್ಟು. ಮತ್ತು ಪಿತಾಮಹಾಯ ಬ್ರಹ್ಮನೇ ಬಂದು ವ್ಯಾಸರಿಗೆ ಒಂದು ಪ್ರಾಬ್ಲಮ್ ಬಂದುಬಿಟ್ಟಿರುತ್ತೆ ಮಹಾಭಾರತದಲ್ಲಿ. ಎಲ್ಲ ಪ್ಲ್ಯಾನು ಬ್ರೈನಲ್ಲಿರುತ್ತೆ, ಬಟ್ ಅದಕ್ಕೆ ರೈಟರು ಎಡಿಟರ್ ಬೇಕಲ್ಲ. ಸುಮ್ಮನೆ ಪ್ಲ್ಯಾನ್ಗಳು ಬ್ರೈನಲ್ಲಿದ್ದರೆ ಸಾಕು, ಕೆಲಸನ ಕಾರ್ಯರೂಪದಲ್ಲಿ ತರೋರು ಇರಬೇಕು. ಅದಕ್ಕೆ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಸ್ವಲ್ಪ ಡೌಟ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಮತ್ತು ಬ್ರಹ್ಮದೇವರು ಬಂದುಬಿಟ್ಟು ಮತ್ತು ನಿನಗೆ ಕರೆಕ್ಟು ಶಿಷ್ಯ ಅಂದರೆ ವಿನಾಯಕನೇ ಕರೆಸಿ ಸ್ಮರಣೆ ಮಾಡು, ಬರಿತಾನೆ ಅಂತ. ಮತ್ತು ಅಲ್ಲಿ ಬೆಟ್ಟಿಂಗ್ ಆಗುತ್ತೆ. ವಿನಾಯಕ ಹೌದು ನಾನು ಬರಿತೀನಿ, ಬಟ್ ನೀನು ನಿಲ್ಲಿಸ್ತೀರ, ನೀನು ಕಂಟಿನ್ಯೂಸ್ ಆಗಿ ಹೇಳ್ತಾ ಇರಬೇಕು. ಜಾಸ್ತಿ ಗ್ಯಾಪ್ಗಳು ಕೊಟ್ಟುಬಿಟ್ರೆ ನಾನು ನಿಲ್ಲಿಸ್ಬಿಡ್ತೀನಿ, ಬರೆಯೋದಿಲ್ಲ ಅಂತ ಕಂಡೀಷನ್ ಆಗಿರ್ತಾನೆ. ಭಗವಾನರು ವ್ಯಾಸಾಯ ವಿಷ್ಣು ರೂಪಾಯ, ವಿಷ್ಣುವಿನ ಒಂದು ಸ್ವರೂಪನೇ ಆಗಿರುತ್ತೆ. ಅವರು ಸರಿ ಹಂಗೆ ಮಾಡೋಣ, ಆದರೆ ನಿನಗೊಂದು ಕಂಡೀಷನ್ನು, ನಾನು ಹೇಳೋ ಶ್ಲೋಕಗಳೆಲ್ಲ ನೀನು ಅರ್ಥ ಮಾಡಿಕೊಂಡು ಬರಿಬೇಕು, ಅರ್ಥ ಮಾಡ್ಕೊಂಡಿರೋ ಬರಿಬಾರ್ದು ಅಂತ ಹೇಳ್ತಾರೆ. ಆವಾಗ ಸರಿ ಅಂತ ಒಪ್ಕೊತಾನೆ. ಆ ಕೂಟ ಶ್ಲೋಕಗಳು ಇವಾಗಲೂ ಅಷ್ಟೇ 1,00,000 ಶ್ಲೋಕದಲ್ಲಿ 8,000ಕ್ಕಿಂತ ಹೆಚ್ಚು ಕೂಟ ಶ್ಲೋಕಗಳೇ ಇರ್ತವೆ. ಆ ಕೂಟ ಶ್ಲೋಕಗಳಿಗೆ ನೂರಾರು ಅರ್ಥ ಬರುತ್ತೆ ಹೊರಗಡೆ, ರಹಸ್ಯಮಯವಾಗಿರ್ತವೆ. ಈಗ ಕಮಲ ನಯನ ಅಂದುಬಿಟ್ಟು ಆ ವಿಷ್ಣುವಿನ ಹೆಸರಲ್ಲಿ ಅನೇಕ ಪ್ರಕಾರದ ವಿಶೇಷಣಗಳಿಂದ ಅವನ ಹೆಸರನ್ನೇ ಅಲ್ಲಿ ಜೋಡಣೆ ಮಾಡಿಬಿಟ್ಟಿರ್ತಾರೆ. ಆ ಹೆಸರುಗಳು ಜೋಡಣೆ ಮಾಡಿ ಅವೆಲ್ಲ ಸಂಧಿ ವಿಚ್ಛೇದ ವ್ಯಾಕರಣ ಅವೆಲ್ಲ ತಿಳ್ಕೊಂಡು ಅನ್ವಯಾರ್ಥ ಮಾಡೋ ಅಷ್ಟರಲ್ಲಿ ಸುಮಾರು ಸಮಯ ಆಗೋಗುತ್ತೆ. ಕೂಟ ಶ್ಲೋಕ ಡೈರೆಕ್ಟ್ ಆನ್ಸರ್ ಇಲ್ಲ, ಇಂಡೈರೆಕ್ಟಾಗಿರುತ್ತೆ. ಇವಾಗ ಇದು ಓಂ ಗಣಾನಾನ್ವಾ ಗಣಪತಿಗುಂ ಹವಾಮಹೇ
ಇದು ವಿನಾಯಕನ ಪೂಜೆ ಮಾಡಿದಾಗ ಮಂತ್ರ ಇಡ್ತಾರೆ ತಾನೆ, ವಿಚಾರ ಮಾಡ್ತಾರೆ ಅಷ್ಟೇ. ಅದು ಗಣಗಳ ಪತಿ, ದೇವ ಎಲ್ಲ ಭೂತ ಗಣ ಎಲ್ಲ ಗಣಗಳ ಪತಿ ಯಾರಿರ್ತಾನೆ? ಶಿವ ಇರ್ತಾನೆ. ಶಿವನಿಗೆ ಅದು ಮಂತ್ರ ಸಲ್ಲುತ್ತೆ, ವಿನಾಯಕನಿಗೆ ಪೂಜೆ ಮಾಡ್ತಾ ಇರ್ತಾರೆ. ಬಟ್ ಅದು ಅದರ ಅರ್ಥಗಳು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಯಾವುದೋ ಮಂತ್ರ ಯಾವುದೋ ದೇವರಿಗೆ ಮಾಡಿಬಿಡ್ತಾ ಇರ್ತಾರೆ. ಬಟ್ ಅದು ಅರ್ಥದ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದಾಗ ಅದರ ಅರ್ಥ ಬೇರೆಯೇ ಬರುತ್ತೆ. ಅಂಥದನ್ನು ಕೂಟ ಶ್ಲೋಕಗಳಂತಾರೆ. ಸೇಮ್ ಅನುಷ್ಠುಪ್ ಚಂದದಲ್ಲೇ ಇರುತ್ತೆ, ಬಟ್ ಅದನ್ನು ಬಿಡಿಸಿ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಬೆವರು ಬಂದ್ಬಿಡುತ್ತೆ. ಈಗ ಕೂಡ ಆಟಗಳಾಡ್ತಾ ಇರ್ತಾರೆ, ಶಾಸ್ತ್ರ ಓದಿರೋರು, ವ್ಯಾಕರಣ ಓದಿರೋರು. ಆ ಕೂಟ ಶ್ಲೋಕ ನಮ್ಮ ತಾತ ಗುರುಗಳ ಜೊತೆಗಾರ ಒಬ್ಬರಿದ್ರು, ಆತ್ಮಾನಂದ ಸ್ವರೂಪಗಳಂತ. ಅವರು ಈ ಸಾಧನಾ ಸದನ ಮಂಡಲೇಶ್ವರಿಗೆ ಇವ್ರಿಗೆಲ್ಲ ಬಂದವರಿಗೆಲ್ಲ ಇಂಥ ಒಂದೊಂದು ಕೂಟ ಶ್ಲೋಕ ಕೊಟ್ಬಿಡ್ತಾಯಿದ್ರು. ತಲೆ ಕೆಡಿಸ್ಕೊಂಡ್ಬಿಡ್ತಾಯಿದ್ರು ಅವ್ರು. 2-3 ದಿವಸ ಏನು ಆಶ್ರಮಕ್ಕೆ ಬರ್ತಾಯಿದ್ರು ಕಾರ್ಯಕ್ರಮಕ್ಕೆ, ಆ ಕೂಟ ಶ್ಲೋಕಕ್ಕೆ. ಮತ್ತು ವಿದ್ವಾಂಸರು ಇವರು ಆ ಕೂಟ ಶ್ಲೋಕದ ಅರ್ಥ ಹೇಳಿಲ್ಲ ಅಂದರೆ ಮರ್ಯಾದೆ ಹೊರಟೋಗ್ಬಿಡುತ್ತೆ. ಏನಕ್ಕೇನ ಪ್ರಕಾರನ ಕೆಳಗಡೆ ಮೇಲ್ಗಡೆ ಬಿದ್ದು ಅದನ್ನು ಅರ್ಥನ ಕೊಟ್ಟು ಅವ್ರಿಗೆ ಒಪ್ಪಿಸಿ ಹೋಗಬೇಕು. ಇಲ್ಲ ಅಂದ್ರೆ ಇವನು ವಿದ್ವಾನಲ್ಲ ಅಂತ ನಿರೂಪಣೆ ಆಗ್ಬೋದು. ಅಂಥ ಕೂಟ ಶ್ಲೋಕಗಳು, ಆ ಕೂಟ ಶ್ಲೋಕಗಳಲ್ಲಿ ರಚನೆ ಮಾಡಿಬಿಟ್ಟಿರ್ತಾರೆ. ಆ ಕೂಟ ಶ್ಲೋಕಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮತ್ತು ಸ್ವಲ್ಪ ಪಾಸ್ ಬಟನ್ನು ವಿನಾಯಕರಿಗೆ ಸ್ವಲ್ಪ ನಿಂತು ಯೋಚನೆ ಮಾಡಬೇಕಾಗುತ್ತೆ. ಅಷ್ಟರಲ್ಲಿ ವ್ಯಾಸ ಭಗವಂತರು ನೆಕ್ಸ್ಟ್ ಅವ್ರು ಏನು ಮೈಂಡಲ್ಲಿರುತ್ತೋ ಅದನ್ನು ಶ್ಲೋಕ ರಚನೆ ಮಾಡಿಬಿಡ್ತಾರೆ. ವ್ಯಾಕರಣ ಚೆನ್ನಾಗಿ ಗಟ್ಟಿಯಾಗಿದ್ದಾಗ ಮನಸ್ಸಿನಲ್ಲಿ ಏನಾದರೂ ಯಾರಿಗಾದರೂ ಸ್ತುತಿ ಮಾಡಬೇಕು ಅಂದ್ಕೊಂಡಿದ್ರೆ ಆ ಸ್ತುತಿಯನ್ನು ಶ್ಲೋಕ ರೂಪದಲ್ಲಿ ನಾವು ಇಮಿಡಿಯೇಟಾಗಿ ಮಾಡಿಬಿಡ್ಬೋದು. ನಾವು ಈಗ ಶಿವರಾಮ ಅವಧೂತರಿಗೆ, ಅಡವೆಪ್ಪ ತಾತರಿಗೆ ಶ್ಲೋಕ ಹಂಗೆ ಮಾಡಲಿಲ್ಲ. ಅದೇ ಥರ ಮನಸ್ಸಿನಲ್ಲಿ ಏನು ನಾವು ಯಾಕೆಂದರೆ ವ್ಯಾಕರಣದಲ್ಲಿ ಅದು ಆರ್ಡರ್ ಹೆಂಗಾದರೂ ಇರ್ಬೋದು. ಇವಾಗ ರಾಮನು ಕಾಡಿಗೆ ಹೋದನು ಅಂತ ಕನ್ನಡದಲ್ಲಿರುತ್ತೆ, ಆ ಸೆಂಟೆನ್ಸ್ ಹಂಗೆ ಇರಬೇಕು. ಹೋದನು ಕಾಡಿಗೆ ರಾಮ ಅಂತ ರಿವರ್ಸಲ್ಲಿ ಬರೆಯೋಕ್ಕಾಗೋದಿಲ್ಲ, ಬಟ್ ಸಂಸ್ಕೃತದಲ್ಲಿ ಬರಬೇಕು. ರಾಮ ವನಂ ಗಚ್ಚತಿ ವನಂ ರಾಮ, ವನಂ ರಾಮ ಗಚ್ಚತಿ. ಹೆಂಗೆ ಬೇಕಾದರೂ ಇಂಟರ್ಚೇಂಜ್ ಮಾಡ್ಕೋಬೋದು ನೀವು, ಯಾವುದೇ ವರ್ಬು ನೌನನ್ನು ಫಸ್ಟಲ್ಲಿ ಲಾಸ್ಟಲ್ಲಿ. ಮತ್ತು ಇಷ್ಟೊಂದು ಫೆಸಿಲಿಟಿ ಇದ್ದಾಗ ಲಾಸ್ಟ್ ಲೈನಲ್ಲಿ ರೈಮಿಂಗ್ ವರ್ಡ್ಸ್ ಬರೋ ಥರನೇ ನಾವು ಇಷ್ಟವಾದ ಶಬ್ದಗಳನ್ನು ಜೋಡಣೆ ಮಾಡಿಕೊಂಡು ಒಳ್ಳೆ ಶ್ಲೋಕಗಳನ್ನು ರಚನೆ ಮಾಡ್ಬೋದು ರೈಮಿಂಗ್ ವರ್ಡ್ಸ್ಗೆ ಅನುಕೂಲವಾಗಿ. ಮತ್ತು ಸಮಾನಾರ್ಥಕ ಪದಗಳಿರ್ತವೆ. ಅಮರಕೋಶ ಓದಿದ್ರೆ ಒಂದು ಹರಿಗೆ 12 ಹೆಸರಿರುತ್ತೆ. ಹರಿ ಅನ್ನೋ ಶಬ್ದಕ್ಕೆ 12 ಮೀನಿಂಗ್ಸ್ ಇರ್ತವೆ. ಸರ್ಪ ಅಂತ ಕೂಡ ಹಾವಂತ ಹೆಸರು ಬರುತ್ತೆ, ಹರಿ ಅಂದರೆ ಶತ್ರು ಅಂತ ಬರುತ್ತೆ, ಕೋತಿ ಅಂತ ಹೆಸರು ಬರುತ್ತೆ. ಆ ಥರ ಸಮಾನಾರ್ಥಕ ಪದಗಳು ಎಷ್ಟೋ ಇರ್ತವೆ. ಆ ಸಮಾನಾರ್ಥಕ ಪದಗಳು ಯಾವುದೋ ಒಂದು ರೈಮಿಂಗ್ ವರ್ಡ್ ಸೂಟಾಗಿ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಒಳ್ಳೆ ಗೀತೆ ಮಾಡ್ಬೋದು. ಈಗ ಭಗವದ್ಗೀತೆ ಕೂಡ ಸಾಮಾನ್ಯವಾಗಿ ಕ್ವಶನ್ ಆನ್ಸರ್ ರೂಪದಲ್ಲಿ ಇದ್ದಿದ್ದು. ಕ್ವಶನ್ ಆನ್ಸರ್ ರೂಪದಲ್ಲಿದ್ದರೆ ನಾವು ಭಾಷೆ ಓದ್ತೀವಲ್ಲ ಹಂಗೆ ಓದಬೇಕಾಗ್ತಾಯಿತ್ತು. ಅದರಲ್ಲಿ ಇಂಟ್ರೆಸ್ಟ್ ಅಷ್ಟು ಬರ್ತಾ ಇರಲಿಲ್ಲ. ಇವಾಗ ಭಗವದ್ಗೀತೆ ಪಾರಾಯಣ ಎಷ್ಟು ಚೆನ್ನಾಗಿ ಒಳ್ಳೆ ಸಾಂಗ್ ಥರ ಒಂದೇ ಸ್ಟೈಲಲ್ಲೂ ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಅನುಕೂಲ ಇದೆ. ವ್ಯಾಕರಣದಲ್ಲಿ ಹಂಗೆ ರಚನೆ ಮಾಡಿದ್ದಕ್ಕೆ ನಮಗೆ ಆ ಫೆಸಿಲಿಟಿ ಸಿಗುತ್ತೆ. ಅದಕ್ಕೆ ಇವರೆಲ್ಲ ಶ್ಲೋಕ ರೂಪದಲ್ಲಿ ಯಾಕೆ ಮಾಡ್ತಾರೆ ಅಂದರೆ, ಪಾರಾಯಣನೂ ಮಾಡ್ಕೊಳ್ಳಿ, ಕಂಠಸ್ಥ ಮಾಡ್ಕೊಳ್ಳಿ. ಪ್ರವಚನ ಮಾಡಿದಾಗ ಏನು ವಿವೇಕ ಚೂಡಾಮಣಿ ಶ್ಲೋಕಗಳು, ಆ ರಾಗಗಳು, ವೈರಾಗ್ಯದ ಶ್ಲೋಕಗಳು ಅವೆಲ್ಲ ಬಂದಾಗ ಆ ಚಂದದಲ್ಲಿ ಆಡಿದಾಗ ಒಂದು ಸ್ಪೆಷಲ್ ಎಫೆಕ್ಟೇ ಬೇರಿರುತ್ತೆ. ಕೇಳೋ ನಿನ್ನ ಮುಗ್ಧತೆಯಿಂದ ತುಂಬ ಅಲರ್ಟಾಗಿಂದ ಒಳ್ಳೆ ರಾಗದಿಂದ ಶ್ಲೋಕ ಬಂತಂದರೆ ಅಲರ್ಟಿಂದ ಮಲಗಿರೋನು ಕೂಡ ಎದ್ದು ಕೇಳ್ತಾನೆ. ಆ ಎಲ್ಲ ಪ್ರಯೋಜನಗಳು ಇಟ್ಕೊಂಡು ವ್ಯಾಕರಣದಲ್ಲಿ ಸಂಸ್ಕೃತದಲ್ಲಿ ಶ್ಲೋಕ ರಚನೆ ಎಲ್ಲ ಮಾಡ್ತಾಯಿರ್ತಾರೆ. ಅದಕ್ಕೆ ಈ ವ್ಯಾಸ ಭಗವಂತರಿಗೂ ಇನ್ನು ಸ್ಟೋರಿಯನ್ನೆಲ್ಲ ಶ್ಲೋಕ ರೂಪದಲ್ಲಿ ರಚನೆ ಮಾಡಿ ಹೇಳಬೇಕಲ್ಲ ಇವರಿಗೆ. ಬಟ್ ವಿನಾಯಕ ಹೇಳ್ಬಿಟ್ಟಿದ್ದು ಜಾಸ್ತಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಬಿಟ್ರೆ ನಾನು ಬರೆಯೋದಿಲ್ಲ ಅಂತ. ಹೌದಾ, ಹಂಗೆ ಅಂದ್ಬಿಟ್ಟಿದ್ದು. ಆಯಿತು, ನಾನು ಹೇಳೋದನ್ನು ನೀನು ಅರ್ಥ ಮಾಡ್ಕೊಂಡು ಬರಿಬೇಕು ಅಂದ್ಬಿಟ್ಟು ಕೂಟ ಶ್ಲೋಕ ಮಧ್ಯದಲ್ಲಿ ಯಾವಾಗ ವ್ಯಾಸ ಭಗವಂತರು ಅದು ಸೆಂಟೆನ್ಸ್ ಫಾರ್ಮೇಷನ್ನು ಅವೆಲ್ಲ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕಲ್ಲ, ಅಷ್ಟು ಸಮಯ ವಿನಾಯಕರನ್ನು ಅವ್ರಿಗೊಂದು ಕೆಲಸ ಕೊಟ್ಬಿಡ್ತಾಯಿದ್ರು. ಆ ಕೂಟ ಶ್ಲೋಕಗಳ ಅರ್ಥ ಮಾಡ್ಕೊಂಡು ಬರೆಯೋಷ್ಟರಲ್ಲಿ ಇವ್ರು ನೆಕ್ಸ್ಟ್ ಶ್ಲೋಕ ರಚನೆ ಮಾಡಿಬಿಡ್ತಾಯಿದ್ರು. ಆ ಥರ ಮಹಾಭಾರತ ಕಂಪ್ಲೀಟಾಗಿ ವಿನಾಯಕನ ಕೈಯಲ್ಲೇ ಫಸ್ಟ್ ಲಿಪಿ ರೂಪದಲ್ಲಿ ಬಂದಿದ್ದದು ಆಧಾರ. ಅದಕ್ಕೆ ಫಸ್ಟ್ ಬ್ರಹ್ಮನೇ ಈ ಉಪಾಯ ಕೊಟ್ಟಿದ್ದು ವ್ಯಾಸ ಭಗವಾನರಿಗೆ, ವಿನಾಯಕನ ಕರ್ಸಪ್ಪ ಅಂತ. ಅದಕ್ಕೆ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಾರೆ. ಓಂ ನಮಃ ಪ್ರಜಾಪತಿಗೆ ನಮಸ್ಕಾರ ಮಾಡ್ತಾರೆ. ಮತ್ತು ಓಂ ನಮಃ ಕೃಷ್ಣ ದ್ವೈಪಾಯನಾಯ ವ್ಯಾಸರಿಗೆ, ಇವರು ಋಷಿಗಳು
ಸೌತ ಋಷಿಗಳು ಮಾಡ್ತಾವ್ರೆ. ಓಂ ನಮಃ ಸರ್ವ ವಿಘ್ನ ವಿನಾಯಕೇಭ್ಯ, ವಿನಾಯಕನು ಕೂಡ ಒಂದು ನಮಸ್ಕಾರ ಮಾಡ್ತಾವೆ. ಎಲ್ಲರನ್ನೂ ಓಂಕಾರ ಸ್ವರೂಪದಿಂದನೇ ನಮಸ್ಕಾರ ಮಾಡ್ಕೊತಾರೆ ಅಂದ್ಬಿಟ್ಟು. ಮತ್ತು ಇನ್ನು ಶ್ಲೋಕಗಳಲ್ಲಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ನೈಮಿಷಾರಣ್ಯದಲ್ಲಿ ಎಲ್ಲ ಕುಲಪತಿ ಅಂದರೆ ಗೊತ್ತಲ್ಲ, ಆ ದೊಡ್ಡ ದೊಡ್ಡ ಗುರುಕುಲಕ್ಕೆ ಪ್ರಿನ್ಸಿಪಾಲ್ಸ್ ಅಂತಾರಲ್ಲ, ಈಗ ಪ್ರಿನ್ಸಿಪಾಲ್ ಅಂತಾರೆ. ಆಗ ದೊಡ್ಡ ದೊಡ್ಡ ಗುರುಕುಲಗಳಿರ್ತಾಯಿತ್ತು. 10,000 ಸ್ಟೂಡೆಂಟ್ಸ್, 5,000 ಸ್ಟೂಡೆಂಟ್ಸು ಅಂಥವರೆಲ್ಲ. ಮ್ಯಾಕ್ಸಿಮಮ್ ವೈದಿಕನೇ ಇತ್ತಲ್ಲ ಆವಾಗ, ವೈದಿಕದಲ್ಲಿ ಅಂಥವರು ಋಷಿಗಳು, ತಪಸ್ವಿಗಳು, ಎಲ್ಲ ಬ್ರಹ್ಮರ್ಷಿಗಳು ಎಲ್ಲರೂ ನೈಮಿಷಾರಣ್ಯದಲ್ಲಿ ಯಜ್ಞಾದಿಗಳು ಮಾಡ್ಕೊತ ಅಲ್ಲಿ ಸಾಧನೆ ಮಾಡ್ಕೊತಾ ಇರ್ತಾರೆ. ಅಂಥ ಸಮಯದಲ್ಲಿ ಇವರು ಸೌತ ಮುನಿಗಳು ಆ ನೈಮಿಷಾರಣ್ಯಕ್ಕೆ ನಡ್ಕೊಂಬರ್ತಾರೆ. ಅವರ ಪೂರ್ತಿ ಹೆಸರು ಉಗ್ರಶ್ರವ ಸೌತಿ ಅಂತ. ಇದು ಚೆನ್ನಾಗಿ ಹೆಸರಿಟ್ಟುಕೊಳ್ಳಿ. ಇವರೇ ಮಹಾಭಾರತದ 1 ಲಕ್ಷದಲ್ಲಿ ರಚನೆ ಮಾಡಿದ್ರು. ಉಗ್ರಶ್ರವ ಸೌತಿ ಅಂತ ಶಾರ್ಟ್ಕಟ್ಟಲ್ಲಿ ಸೌತಿ ಋಷಿಗಳಂತ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವರು ನೈಮಿಷಾರಣ್ಯಕ್ಕೆ ಬರ್ತಾರೆ. ಬಂದ ತಕ್ಷಣ ಇನ್ನು ಎಲ್ಲ ಅವರಿಗೆ ಒಳ್ಳೆ ಆಸನ ಕೊಟ್ಟುಬಿಟ್ಟು ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ನೋಡಿಬಿಟ್ಟು ಅವ್ರ ಶಾಂತಿ ಮುದ್ರೆಯಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಭಾವನದಲ್ಲಿ ಕಾಣಿಸಿದಾಗ ಎಲ್ಲ ಋಷಿಗಳು ಕಣ್ಣಲ್ಲಿ ಹಾವಭಾವಗಳಲ್ಲಿ ಒಂದು ವ್ಯಕ್ತ ಆಗ್ತಾ ಇರುತ್ತೆ. ಏನೋ ಕೇಳಬೇಕಂತ ಅನ್ಕೊತಾ ಇರ್ತಾರೆ, ಸ್ವಲ್ಪ ಸಂಕೋಚ ಪಡ್ತಾ ಇರ್ತಾರೆ. ಅದನ್ನು ಈ ಸೌತರ ಮುನಿಗಳು ತಿಳ್ಕೊಂಬಿಟ್ಟು, ನೀವು ನನ್ನಿಂದ ಏನೋ ತಿಳ್ಕೊಬೇಕಂತ ಬಯಸ್ತಾ ಇದ್ದೀರಾ, ಮತ್ತು ನಾನು ನಿಮಗೆ ಯಾವ ಥರ ಸ್ಟೋರಿ ಹೇಳಲಿ, ನಾನು ಕೇವಲ ಈ ಥರ ಇತಿಹಾಸದಲ್ಲಿ ನಡೆದ ರಾಜರ ಸ್ಟೋರಿ ಇಲ್ಲ ಜ್ಞಾನಯುಕ್ತವಾದದ್ದು ಸಂಪೂರ್ಣವಾದ ಸ್ಟೋರಿ ಹೇಳಿಲ್ಲ ಅಂತ ಆಪ್ಷನ್ಸೆಲ್ಲ ಹೇಳ್ತಾರೆ. ಆಪ್ಷನ್ಸಲ್ಲಿ ಹೇಳಿದ್ಮೇಲೆ ಅವರು ಋಷಿಗಳೇ, ನೀವು ಒಂದು ಕೆಲಸ ಮಾಡಿ, ನೀವು ಜನ್ಮೇಜಯನ ಯಾಗದಿಂದ ಬರ್ತಿದ್ರಲ್ಲ, ಅಲ್ಲಿ ವ್ಯಾಸ ಭಗವಾನರು ನಿಮಗೆ ಏನೆಲ್ಲ ಸ್ಟೋರಿ ಹೇಳಿದಾರೋ ಆ ಮುಖ್ಯವಾಗಿ ಆ ಮಹಾಭಾರತದ ಸ್ಟೋರಿ ಏನಿದೆಯೋ ಅದನ್ನು ನಮಗೆ ಹೇಳಿ ಅಂತಾರೆ. ಮತ್ತು ಅವರಂತಾರೆ, ಹೌದು, ನಾನು ಜನ್ಮೇಜಯನ ಯಜ್ಞಕ್ಕೆ ಹೋಗಿದ್ದೆ. ಪರೀಕ್ಷಿತ ಅಂದರೆ ಜನ್ಮೇಜಯನ ತಂದೆ ಹೆಸರಲ್ಲಿ ಮಗನನ್ನು ಕರಿಬೇಕಂದ್ರೆ ಮೊದಲನೇ ವೊವೆಲ್ ಏನಿರುತ್ತೆ ಅದು ದೀರ್ಘ ಆಗಿಬಿಡುತ್ತೆ, ವೃದ್ಧಿ ಆಗಿಬಿಡುತ್ತೆ, ಪಾರೀಕ್ಷಿತ ಆಗಿಬಿಡುತ್ತೆ. ಈಗ ಜಮದಗ್ನಿ ಅವರ ಪರಶುರಾಮನ ತಂದೆ ಹೆಸರಲ್ಲಿ ಕಟ್ಟಬೇಕಂದ್ರೆ ಜಾಮದಗ್ನಿ ಅಂತ ದೀರ್ಘ ಆಗಿಬಿಡುತ್ತೆ. ವಸುದೇವ ಕೃಷ್ಣನ ತಂದೆ ಹೆಸರಲ್ಲೇ ಮಗನನ್ನು ಕರಿಬೇಕಂದ್ರೆ ಫಸ್ಟ್ ಅದು ದೀರ್ಘ ವಾಸುದೇವ ಆಗಿಬಿಡುತ್ತೆ. ಮತ್ತು ಇನ್ನು ಕುಂತಿಯ ಪುತ್ರ, ತಾಯಿ ಹೆಸರಿಂದ ಕೂಡ ಮಕ್ಕಳನ್ನು ಕರಿಬೇಕಂದ್ರೆ ಹೂ ಇದೆಲ್ಲ ಅದು ವೃದ್ಧಿ ಆಗಿಬಿಡುತ್ತೆ. ವೃದ್ಧಿಯಲ್ಲಿ 3 ಅಕ್ಷರ ಇರುತ್ತೆ, ಆ, ಐ, ಔ. ಈ 3 ಅಕ್ಷರಗಳನ್ನು ವೃದ್ಧಿ ಅಂತಾರೆ. ಇಲ್ಲ ದೀರ್ಘ ಆಕಾರ ಆಗುತ್ತೆ, ಇಲ್ಲ ಐಕಾರ ಆಗುತ್ತೆ, ಇಲ್ಲ ಔಕಾರ ಆಗುತ್ತೆ. ಕುಂತಿನಲ್ಲಿ ಹೂ ಇದೆ, ಹೂಗೆ ವೃದ್ಧಿ ಆದರೆ ಕೌಂತೆಯ ಅಂತಾರೆ ಅರ್ಜುನನ. ಹೂಗೆ ವೃದ್ಧಿ ಆಗಿಬಿಟ್ರೆ ಔಕಾರ ಅದಕ್ಕೆ ಮ್ಯಾಚ್ ಆಗುತ್ತೆ ಸ್ಥಾನಗಳು, ಕೌಂತೆಯ ಅಂತ. ಈ ಥರ ಪರೀಕ್ಷಿತನ ಮಗನ ಜನ್ಮೇಜಯನು ಕೂಡ ತಂದೆ ಹೆಸರಲ್ಲಿ ಪಾರೀಕ್ಷಿತ ಅಂತಾರೆ. ಪಾರೀಕ್ಷಿತನ ಮಾಡಿರೋ ಆ ಯಜ್ಞದಿಂದ ನಾನು ಬರ್ತಾಯಿದ್ದೀನಿ ಅಂತ ಎಲ್ಲ ಡೀಟೇಲ್ಸ್ ಇಡ್ತಾರೆ. ಆ ಯಜ್ಞದಲ್ಲಿ ಯಾರ್ಯಾರು ಬಂದಿದ್ದರು ಅವರೆಲ್ಲರ ಹೆಸರು ಹೇಳ್ತಾರೆ. ಮತ್ತು ಫಸ್ಟ್ ಇವರೆಲ್ಲ ಹೇಳಿದ ಮೇಲೆ ಇನ್ನು ಆಪ್ಷನ್ಸ್ ಕೊಟ್ಟ ಮೇಲೆ ನಮಗೆ ಕಂಪ್ಲೀಟ್ ಮಹಾಭಾರತ ಸ್ಟೋರಿನ ಹೇಳ್ಬಿಡಿ, ಅದರಲ್ಲಿ ಅದನ್ನು ಪಂಚಮ ವೇದ ಅಂತ ಕೂಡ ಅಂತಾರೆ, ಅದನ್ನೇ ನೀವು ಹೇಳ್ಬಿಡಿ ಅಂತ. ಸರಿ ಅಂದ್ಬಿಟ್ಟು ಇನ್ನು ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸೃಷ್ಟಿಕರ್ತ ಆದ ನಿರ್ಗುಣ ನಿರಾಕಾರ ಮತ್ತು ಸಗುಣ ಸಾಕಾರ ಎಲ್ಲ ರೂಪವೂ ಆದ ಪರಮಾತ್ಮನನ್ನು ಈ ಥರ ಸ್ತುತಿ ಮಾಡ್ತಾರೆ. ಯಾವನು ಎಲ್ಲಕ್ಕೂ ಆದಿಯೋ, ಕಾರಣನೋ, ಅಂತರ್ಯಾಮಿಯೋ, ನಿಯಂತ್ರುವೋ ಆಗಿರುವನೋ, ಯಜ್ಞದಲ್ಲಿ ಯಾರನ್ನು ಆಹ್ವಾನ ಮಾಡುವರೋ, ಯಾವನನ್ನು ಅನೇಕ ಪುರುಷರು ಅನೇಕ ನಾಮಗಳಿಂದ ಸ್ತುತಿಸುವರೋ, ಯಾವನು ಸತ್ಯ ಸ್ವರೂಪನೋ, ಪ್ರಣವ ಸ್ವರೂಪನೋ, ಅವಿನಾಶಿಯು. ಈ ಮಂಗಳಾಚರಣೆಯಲ್ಲಿ ಒಂದೊಂದು ಪದಗಳನ್ನು ಇಟ್ಟುಕೊಂಡು ವಿಚಾರ ಮಾಡಿದ್ರೆ ಮೋಕ್ಷನೇ ಸಿಗ್ಬಿಡುತ್ತೆ. ಮಂಗಳಾಚರಣೆಯಲ್ಲಿ
ಅವಿನಾಶಿಯೂ ಸರ್ವವ್ಯಾಪಿಯೂ ಆಗಿರುವನೋ, ಯಾವನು ಸಾಕಾರನೂ ನಿರಾಕಾರನೂ ಆಗಿರುವನೋ, ಯಾವನು ಸನಾತನನೋ ಮತ್ತು ಸತ್ ಅಸತ್ ಈ ಎರಡು ರೂಪಗಳಿಂದ ಯಾರು ವಿರಾಜಮಾನನಾಗಿರುವನೋ ಮತ್ತು ಯಾರು ಸತ್ ಅಸತ್ತುಗಳಿಂದ ಬೇರೆಯಾಗಿರುವನು. ಅದೆಂಗೆ ಅಂದರೆ ಇಲ್ಲಿ ಸತ್ ಅಸತ್ ಅಂದರೆ ಮೂರ್ತ ಅಮೂರ್ತ ಪದಾರ್ಥಗಳು ತಗೋಬೇಕು. ಮೂರ್ತ ಪದಾರ್ಥಗಳಂದರೆ ಅಗ್ನಿ, ಜಲ ಮತ್ತು ಪೃಥ್ವಿ. ಅಮೂರ್ತ ಪದಾರ್ಥಗಳಂದರೆ ಆಕಾಶ ಮತ್ತು ವಾಯು. ಇವು ಕಣ್ಣಿಗೆ ಕಾಣಿಸೋದಿಲ್ವಲ್ಲ, ಅನುಮಾನದಿಂದ ಜ್ಞಾನ ಆಗುತ್ತೆ. ಸತ್ ಅಂದ್ರೆಗನ ಮೂರ್ತ ಪದಾರ್ಥಗಳು, ಅಸತ್ ಅಂದ್ರೆಗನ ಅಮೂರ್ತ ಪದಾರ್ಥಗಳಂತ. ಫಸ್ಟು ಏನಂತಾರೆ, ಸತ್ ಅಸತ್ ಸ್ವರೂಪನಾಗಿದ್ದಾನೆ ಅಂದ್ಬಿಟ್ಟು. ಯಾಕಂದರೆ ಇವುಗಳ ಉತ್ಪತ್ತಿ ಅಲ್ಲಿ ಅಧಿಷ್ಠಾನ ಪರಮಾತ್ಮ ಇಲ್ಲಾಂದರೆ ಇವುಗಳ ಉತ್ಪತ್ತಿ ಇಲ್ಲವೇ ಇಲ್ಲ. ಹಗ್ಗದ ಮೇಲೆ ಹಗ್ಗ ಕೆಳಗಡೆ ಬಿದ್ದಿದೆ, ಅಲ್ಲಿ ಹಾವು ಥರ ಕಾಣಿಸ್ತಾ ಇದೆ. ಹಾವಿನ ಸೃಷ್ಟಿಕರ್ತ ಯಾರು, ತಂದೆ ಯಾರಂದರೆ ಹಗ್ಗನೇ ಹೇಳಬೇಕು. ಅಲ್ಲಿ ಕೆಳಗಡೆ ಹಗ್ಗ ಇಲ್ಲ ಅಂದರೆ ಮೇಲ್ಗಡೆ ಹಾವು ಕಾಣಿಸೋದೇ ಇಲ್ಲ ನಮಗೆ ಭ್ರಾಂತಿ ರೂಪದಲ್ಲಿ. ಆ ಥರ ಆರೋಪಿತವಾದಕ್ಕೆ ಅಧಿಷ್ಠಾನದ ಇಲ್ಲ ಅಂದರೆ ಅದಕ್ಕೆ ಅಸ್ತಿತ್ವ ಇಲ್ಲ. ಆದ್ದರಿಂದ ಅದಕ್ಕೆ ಅಧಿಷ್ಠಾನನೇ ಮುಖ್ಯ ಕಾರಣ ಅಂತ ಹೇಳಬೇಕು, ತಂದೆ ಅಂತ ಹೇಳಬೇಕು. ಮತ್ತು ಅದು ಹೆಂಗೆ ಮತ್ತು ಸತ್ತು ಅಸತ್ತುಗಳಿಂದ ಸಂಬಂಧವಿಲ್ಲದ್ರೆ ಹೆಂಗಿರುತ್ತೆ ಅಂದರೆ, ಹಗ್ಗ ಇಲ್ಲ ಅಂದರೆ ಹಾವಿಗೆ ಅಸ್ತಿತ್ವವಿಲ್ಲ, ಹಾವಿಲ್ಲ ಅಂದರೆ ಹಗ್ಗ ಇರುತ್ತೆ. ನಿನಗೆ ಅಲ್ಲಿ ಹಗ್ಗ ಬಿದ್ದಿದೆ, ಅಲ್ಲಿ ಹಾವು ಭ್ರಾಂತಿ ರೂಪದಲ್ಲಿ ಹಾವು ಕಾಣಿಸ್ತಿಲ್ಲ ಅಂದರೆ ಈಗ ಹಗ್ಗನೂ ಕಾಣಿಸ್ತಿಲ್ಲ ಆಗೋಗೋದಿಲ್ಲ. ಹಗ್ಗ ಏನು ಯಥಾರ್ಥವಾಗಿರುತ್ತೆ, ಹಗ್ಗ ಇದ್ದಂಗೆ ಇರುತ್ತೆ. ಅಂದರೆ ಇದ್ರ ಮೇಲೆ ಅದರ ಮೇಲೆ ಇದು ಡಿಪೆಂಡೆಂಟೇ ಹೊರತು ಇದ್ರ ಮೇಲೆ ಅದು ಡಿಪೆಂಡೆಂಟ್ ಆಗಿಲ್ಲ ಅಂತ. ಈ ರೀತಿಯಲ್ಲಿ ನಾವು ಜಗತ್ತು ದೃಷ್ಟಿಯನ್ನು ನೋಡ್ಕೊಂಡ್ರೆ ಆ ಪರಮಾತ್ಮನೇ ಜಗತ್ತಾಗಿದ್ದಾನೆ ಮತ್ತು ಈ ಜಗತ್ತು ಅವನಲ್ಲಿ ಇಲ್ಲವೇ ಇಲ್ಲ ಅಂತ. ಭ್ರಾಂತಿ ರೂಪದಲ್ಲಿರೋ ಜಗತ್ತು ಇದು, ಈ ಜಗತ್ತು ಪ್ರಳಯ ಕಾಲದಲ್ಲಿ ಎಲ್ಲ ನಾಶ ಆದರೂ ಕೂಡ ಆ ಪರಮಾತ್ಮನು ನಾಶ ಆಗೋದಿಲ್ಲ, ಅವನಿದ್ದೇ ಇರ್ತಾನೆ ಅಂದ್ಬಿಟ್ಟು ಈ ಪ್ರಕಾರದಲ್ಲಿ ಆ ಥರ ಅರ್ಥ ಮಾಡ್ಕೋಬೇಕು. ಮತ್ತು ಈ ವಿಶ್ವವು ಯಾವನಿಂದ ಅಭಿನ್ನವಾಗಿರುವುದೋ, ಯಾವನು ಸ್ಥೂಲ ಸೂಕ್ಷ್ಮ ಜಗತ್ತುಗಳ ಸೃಷ್ಟಿಗೂ ಕಾರಣನೋ, ಪುರಾಣ ಪುರುಷನೋ, ಸರ್ವಶ್ರೇಷ್ಠನೋ, ವೃದ್ಧಾದಿ ವಿಕಾರರಹಿತನೋ, ಷಡ್ಭಾವ ವಿಕಾರಗಳ ರಹಿತನಾಗಿರ್ತಾನೋ, ಶುದ್ಧನೋ, ಯಾವನು ಋಷಿಕೇಶನೋ, ಮನಸ್ಸು ಮತ್ತು ಇಂದ್ರಿಯಗಳನ್ನು ಪ್ರೇರಣೆ ಕೊಡುವನಂತ ಋಷಿಕ ಅಂತ. ಋಷಿಕೇಶ ಅಂದ್ರೆ ಅವನ ಹೆಸರೇ ಅಲ್ಲಿ ಋಷಿಕೇಶ ಅಂತ, ಅಲ್ಲಿ ಋಷಿಕೇಶಿಗೆ ಹೆಸರು ಬಂದಿರೋದು. ಚರಾಚರಗಳೆಲ್ಲಕ್ಕೂ ಪರಮಗುರುವೋ ಅಂತಹ ಮಂಗಳಮಯನಾದ ಶ್ರೀ ಮಹಾವಿಷ್ಣುವನ್ನು ನಮಸ್ಕರಿಸಿ, ಲೋಕಪೂಜಿತರಾದ ಮಹಾತ್ಮರಾದ ಅದ್ಭುತ ಕರ್ಮರಾದ ವ್ಯಾಸ ಮಹರ್ಷಿಗಳು ರಚಿಸಿರುವ ಪುಣ್ಯಪ್ರಾಪಕವಾದ ಸಚ್ಚರಿತ್ರೆಯನ್ನು ಹೇಳುತ್ತೇನೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಈ ಮಹಾಭಾರತ ಪೃಥ್ವಿನಲ್ಲಿ ಎಷ್ಟೋ ಕವಿಗಳು ಅನೇಕ ಪ್ರಕಾರದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಅಂಶಗಳು ತಗೊಂಡು ಏನೇನೋ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಬಟ್ ಇಲ್ಲಿ ಬ್ರಹ್ಮ ಪ್ರತ್ಯಕ್ಷ ಆಗಿ ವ್ಯಾಸರಿಗೆ ಒಂದು ವರ ಕೊಡ್ತಾರೆ. ಎಷ್ಟೇ ಪ್ರಪಂಚದಲ್ಲಿನ ಕಲಿಯುಗ ಅಂತ ತನಕ ಎಷ್ಟೇ ಕಾವ್ಯಗಳು ಬರಲಿ, ಈ ಮಹಾಭಾರತ ಕಾವ್ಯಕ್ಕಿಂತ ಶ್ರೇಷ್ಠವಾದ ಕಾವ್ಯ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕಂದರೆ ಇದು ಎಲ್ಲ ಯೂನಿವರ್ಸಿಟಿಗಳಲ್ಲಿ ಕೂಡ ತುಂಬ ರಿಸರ್ಚ್ ಮಾಡಿದ್ದಾರೆ. ಅವರ ಬುದ್ಧಿಯಿಂದ ರಿಸರ್ಚ್ ಮಾಡ್ತಾರೆ. ಇದು ಏನಿಲ್ಲ ಅಂದರೂ ಒಂದು 800 ವರ್ಷಗಳಿಂದ ಪ್ರಯತ್ನ ಮಾಡಿ ತಯಾರು ಮಾಡಿರೋದು ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ. ಒಂದು ಏಕಕಾಲದಲ್ಲಿ ಇಷ್ಟು ಒಳ್ಳೆಯ ಗ್ರಂಥ, ಇಷ್ಟು ಒಳ್ಳೆಯ ಕಾವ್ಯ, ಆ ಕಾಲದಲ್ಲಿ ಇಷ್ಟೊಂದು ರಚನೆ ಮಾಡೋದು ಸಾಧ್ಯವೇ ಇಲ್ಲ ಅಂತ ಅವರು ಸಂಭಾವನೆ. ಬಟ್ ಇದು ಏಕಕಾಲದಲ್ಲೇ ಇದೆಲ್ಲ ಉತ್ಪನ್ನ ಆಗಿರೋದು. ಇದಕ್ಕಿಂತ ಬೆಸ್ಟು ಸ್ಟೋರಿ ಇನ್ನೊಂದಿಲ್ಲ ಅಂತ. ಮತ್ತು ಇತಿಹಾಸ, ರಾಮಾಯಣ ಮಹಾಭಾರತ ಪುರಾಣಗಳಲ್ಲಿ ಕಲ್ಪಿತವಾದ ಕಥೆಗಳಿರ್ತವೆ. ನಡೆದಿರ್ಬೋದು, ನಡೀದೇ ಇರಬಹುದು. ಉಪನಿಷತ್ತುಗಳಲ್ಲೂ ಕೂಡ ಸ್ಟೋರಿಗಳು ಬರ್ತವೆ. ಉಪನಿಷತ್ತಲ್ಲಿ ಏನು ಸ್ಟೋರಿಗಳು ಬರ್ತವೆ ಅದನ್ನು ಉಪನಿಷತ್ತಲ್ಲಿ ಅದನ್ನು ಪುರಾಣ ಅಂತ ಹೆಸರು ಅಂತಾರೆ. ಮತ್ತು ಈ ಪುರಾಣಗಳು, ಅಷ್ಟಾದಶ ಪುರಾಣ, ವ್ಯಾಸ ಭಗವಂತ, ಅದರಲ್ಲಿ ಸ್ಟೋರಿಗಳು ಕಲ್ಪಿತವಾಗಿರ್ಬೋದು, ಸತ್ಯವಾದ ಘಟನೆಗಳ ಆಧಾರಿತವಾಗಿ ಕೂಡ ಆಗಿರ್ಬೋದು. ಅದರಲ್ಲಿ ಸಾರಾಂಶ ಮಾತ್ರ ಮುಖ್ಯ ಇರುತ್ತೆ ಪುರಾಣಗಳಲ್ಲಿ, ಮುಖ್ಯವಾಗಿ ಏನು ಉದ್ದೇಶ ಅಂತ. ಬಟ್ ಮಹಾಭಾರತ ರಾಮಾಯಣ ಇದು ಕಲ್ಪಿತ, ಇದು ಇತಿಹಾಸ ಅಂತ. ಇತಿಹಾಸ ಅನ್ನೋ ವರ್ಡರಲ್ಲಿ ಆಸ ಅಂದರೆ ಹಾಗೆ ಇತ್ತು ಅಂತ, ಆಸಹ ಅಂತ, ಇದು ಹಾಗೆ ನಡೆದಿತ್ತು ಅಂತ ಅರ್ಥ.
ಇಟ್ ಹ್ಯಾಪೆಂಡ್ ಲೈಕ್ ದಟ್ ಓನ್ಲಿ. ಇದು ಆ ಥರನೇ ನಡೆದಿತ್ತು ಅಂತ ಅದರ ಮೀನಿಂಗ್. ಇತಿಹಾಸ ಅಂದರೆ ಇದು ರಿಯಲ್ ಆಗಿ ರಾಮಾಯಣ ಮಹಾಭಾರತ ಇತಿಹಾಸ ಅಂತ ನಮ್ಮ ಗುರು ಪರಂಪರೆಯಲ್ಲಿ ಇದನ್ನು ವಿಶ್ವಾಸ ಇಟ್ಕೊಂಡು ಬರ್ತಾಯಿದ್ದಾರೆ. ಈಗಲೂ ಎಷ್ಟೋ ದ್ವಾರಿಕಾ ನಗರ ಸಮುದ್ರದಲ್ಲಿ ಮುಳುಗಿಟ್ಟು ದ್ವಾರಕಾ ನಗರ, ಇನ್ನೇನು ಪ್ರೂಫ್ ಬೇಕು? ಎಲ್ಲರೂ ನೋಡ್ತಾರೆ. ಮತ್ತು ಕುರುಕ್ಷೇತ್ರದಲ್ಲಿ ಏನು ಕಾಣಿಸ್ತಿಲ್ವಲ್ಲ, ಎಲ್ಲ ಮಾಡರ್ನ್ ಬಿಲ್ಡಿಂಗ್ ಇದೆ, ಹಳೇದೇನು ಇಲ್ಲ ಅಂತ. ಚಾನ್ಸೇ ಇರಲ್ಲ. ಎಷ್ಟು ವರ್ಷ ಹಿಂದುಗಡೆ ಬೆಂಗಳೂರಲ್ಲಿ ಒಂದು ಬೆಟ್ಟದಲ್ಸೂರು ಅಂತ, ಏರ್ಪೋರ್ಟ್ ಹೋಗೋ ರೋಡಲ್ಲಿ ಯಲಹಂಕದ ಏರ್ಫೋರ್ಸ್ ಪಕ್ಕದಲ್ಲಿ ಒಂದು ಬೆಟ್ಟದಲ್ಸೂರು ಅಂತ ಒಂದು ಊರಿತ್ತು. ನಾವು ಸಣ್ಣ ವಯಸ್ಸಿಂದ ನೋಡ್ತಾಯಿದ್ವಿ. ಕಳ್ಳಿನ ಫುಲ್ಲು ಬೆಟ್ಟ. ಅಲ್ಲಿ ಕ್ರಷರ್ ಮಿಷಿನ್ ಒಂದು ಸ್ಟಾರ್ಟ್ ಮಾಡಿದ್ರು. ನೋಡ್ತಿದ್ದಂಗೆ ಬೆಟ್ಟನೇ ಮಾಯ ಆಗೋಯ್ತು. ಎಷ್ಟು ದೊಡ್ಡ ಬೆಟ್ಟ ಇತ್ತು. ಬೆಟ್ಟನಿಗೆ ಕ್ರಷರ್ ಮಿಷಿನಲ್ಲಿ ಕಟ್ ಮಾಡಿ ಬೆಟ್ಟನಿಗೆ ಲೆವೆಲ್ ಆಗಿಬಿಟ್ಟಿದೆ. ಮತ್ತು ನೋಡ್ತಿದ್ದಂಗೆ 10-15 ವರ್ಷದಲ್ಲಿ ಇಷ್ಟು ದೊಡ್ಡ ಬೆಟ್ಟ ಮಾಯ ಆಗಿರಬೇಕಂದ್ರೆ ಇನ್ನು ಬಿಲ್ಡಿಂಗ್ಗಳ ಶೇಷ ವಸ್ತುಗಳು ಅವು ಹೆಂಗಿರ್ತವೆ ಹೇಳಿ? ನಾವು ಹಂಗೆ ಏನು ಈ ಮಹಾಭಾರತದಲ್ಲಿ ಏನೆಲ್ಲ ಬಿಲ್ಡಿಂಗು ಪ್ಯಾಲೇಸ್ಗಳ ಬಗ್ಗೆ ವರ್ಣನೆ ಇದೆ ಅವೆಲ್ಲ ಹಂಗೆ ಇರಬೇಕಲ್ಲ, ಅದರ ರಿಮೇನ್ಸ್ ಹಂಗೆ ಇರಬೇಕಲ್ಲ ಅಂತ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ಲ, ವಿಪರೀತವಾಗಿ ಎಷ್ಟು ಭೂಕಂಪಗಳು, ಎಷ್ಟು ಜಲಪ್ರಳಯಗಳು ವಿಪರೀತವಾಗಿ ಏನೇನೋ ನಡೆದಿರ್ತವೆ. ಈಗ ಕೇರಳದಲ್ಲಿ ನಿತ್ಯಾನಂದ ಮಹಾಯೋಗಿಗಳಂತಿರ್ತಾರೆ. ಅಲ್ಲಿ ಯಾರೋ ಬಾವಿ ತೋಡೋದಕ್ಕೆ ಸ್ವಲ್ಪ ಡೌಟ್ ಪಡ್ತಾ ಇರ್ತಾರೆ, ನೀರು ಬೀಳುತ್ತೋ ಬೀಳಲ್ಲ ಅಂತ. ಅವ್ರು ಇಮಿಡಿಯೇಟಾಗಿ ಅಂದ್ಬಿಡ್ತಾರೆ, ಈ ಕಂಜನಗಾಡ ಈ ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದರೂ ನೀವು ಬಾವಿ ತೋಡಿ 10-15 ಫೀಟಲ್ಲಿ ನಿಮ್ಗೆ ನೀರು ಸಿಕ್ಬಿಡುತ್ತೆ. ಯಾಕಂದರೆ ಇದು ಕೆಲವು ವರ್ಷಗಳ ಮುಂದೆ ಇದೆಲ್ಲ ಸಮುದ್ರದಲ್ಲಿ ಮುಳುಗೇ ಇತ್ತು. ಈ ಭೂಮಿ ಸಮುದ್ರದಿಂದ ಮುಳುಗಿರೋ ಭೂಮಿ ಹಿಂಗೆ ಎದ್ದಿದೆ ಈಗ ಮೇಲ್ಗಡೆ ಅಂತ. ಆ ಥರ ಎಷ್ಟು ಚೇಂಜಸ್ ಆಗಿದೆಯೋ. ಇನ್ನೂ ಶ್ರೀಲಂಕಾನ ನಿಜವಾದ ರಾವಣನ ಲಂಕಾ ಅಂತ ಅಲ್ಲ ಅಂತಾರೆ. ನಿಜವಾದ ಲಂಕಾ ಏನಿದೆ ಅದು ಕೆಲವರು ಆಸ್ಟ್ರೇಲಿಯಾ ಅದ್ರ ಪಕ್ಕದಲ್ಲಿದೆ, ಇನ್ನು ಸ್ವಲ್ಪ ಭೂಮಿ ಎದ್ರೆಗಾನ ನಿಜವಾದ ಲಂಕಾ ಕಾಣಿಸುತ್ತೆ ಅಂತಾರೆ. ಯಾರಿಗೆ ಗೊತ್ತು? ಫುಲ್ಲು ಚೇಂಜ್ ಆಗಿಬಿಡ್ತವೆ. ನಾವು ಒಂದು ಜನ್ಮದಲ್ಲಿ ಎಷ್ಟು ಅಂತ ನೋಡೋಕ್ಕಾಗ್ತೀವಿ. ಬೆಂಗಳೂರಲ್ಲಿ ನಾವು 15 ವರ್ಷ ಹೆಚ್ಚು ಕಡಿಮೆ 13-14 ವರ್ಷ ಆದಮೇಲೆ ಮೊನ್ನೆ ಲಕ್ನೋವಿಂದ ಫ್ಲೈಟಲ್ಲಿಂದ ಬಂದು ಅಲ್ಲಿ ನಮ್ಮ ಪೂರ್ವಾಶ್ರಮ ಮನೆ ಮುಂದುಗಡೆಯಿಂದ ಬಂದಿದ್ದೀನಿ. ಗುರ್ತಿಡಿಯೋಕ್ಕಾಗಲಿಲ್ಲ ನನಗೆ. ಆ ರೋಡ್ ದಾಟಿ ಮುಂದೆನೇ ಬಂದುಬಿಟ್ಟಿದ್ವಿ. ನೀವಿರಲಿಲ್ಲ, ಬಜಾರಪ್ಪ ಇದ್ದ ಅದರಲ್ಲಿ. ಅಷ್ಟು ವಿಪರೀತ ಚೇಂಜ್ ಆಗಿಬಿಟ್ಟಿರುತ್ತೆ 10-15 ವರ್ಷದಲ್ಲಿ. ನಾವೇ ಸ್ವಯಂವಾಗಿ ಗುರ್ತಿಡಿಯೋದಕ್ಕಾಗೋದಿಲ್ಲ. ಅದಕ್ಕೆ ಅವೆಲ್ಲ ಕುತರ್ಕ ಮಾಡೋರು ಮಾಡ್ತಾ ಇರ್ತಾರೆ. ಇದನ್ನು ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಡೌಟ್ ಇಟ್ಕೋಬಾರ್ದು. ಇದು ನಡೆದಿದೆ, ನಿಜವಾದ ಸ್ಟೋರಿ ನಡೆದಿದೆ. ಮತ್ತು ಇವು ಆ ಶಕ್ತಿಗಳು, ಆ ಯುದ್ಧಗಳ ಬಗ್ಗೆ ನಮ್ಗೆ ವಿಚಿತ್ರ ಅನಿಸುತ್ತೆ. ಅಷ್ಟೊಂದು ಪವರ್ಫುಲ್ಲಾಗಿತ್ತ ಏನು? ಒಬ್ಬನು 10,000 ಮಹಾರಥಿ ಅಂದರೆ ಒಬ್ಬನೇ 10,000 ಜನನ ಒಬ್ಬನೇ ಫೈಟ್ ಮಾಡೋಷ್ಟು ಶಕ್ತಿ ಇರುತ್ತೆ ಅಂತ. ಅಷ್ಟು ಪವರ್ಫುಲ್ ವ್ಯಕ್ತಿಗಳಿರ್ತಾರೆ ಅಂದರೆ ಅವ್ರು ಪವರ್ಫುಲ್ ಫಿಸಿಕಲ್ ಫಿಟ್ನೆಸ್ಸಲ್ಲೇ ಅಲ್ಲ, ಅವ್ರ ಹತ್ರ ಅಂಥ ಮಂತ್ರಗಳಿತ್ತು. ಆ ಮಂತ್ರಗಳು ಚಾಣಕ್ಯನ ತೋರಿಸ್ಲಿಲ್ವಾ? ಆ ಬಾಣದ ಟಿಪ್ಪಿನಲ್ಲಿ ಕೆಮಿಕಲ್ಸ್ ಎಲ್ಲ ಹಾಕಿಬಿಟ್ಟು ಅಲೆಕ್ಸಾಂಡ್ರಿಗೆ ಆಶ್ಚರ್ಯ ಆಗೋಯ್ತು, ಇದ್ಯಾವ ಪ್ರಕಾರದ ಅಸ್ತ್ರ ಅಂದ್ಬಿಟ್ಟು ಬ್ಲಾಸ್ಟ್ ಆಗ್ತಾಯಿತ್ತು. ಕೆಮಿಸ್ಟ್ರಿಯಲ್ಲಿ ಫುಲ್ಲು, ಅರ್ಥಶಾಸ್ತ್ರದಲ್ಲಿ ಫುಲ್ಲಿದ್ದ ಆ ಬಾಣದ ಟಿಪ್ಪಲ್ಲೆಲ್ಲ ಕೆಮಿಕಲ್ಸ್ ಹಾಕ್ಬಿಟ್ಟು ಮುಂದೆ ಬಿಡ್ತಿದ್ರೆಗನ ಅವನು ಅಲೆಕ್ಸಾಂಡರೇ ಆಶ್ಚರ್ಯ ಆಗಿಬಿಟ್ಟು ಇದಂಥ ಅಸ್ತ್ರ ನಾವು ನೋಡೇ ಇಲ್ವಲ್ಲ ಅಂತ ಬ್ಲಾಸ್ಟ್ ಆಗ್ತಾಯಿತ್ತು. ಅದು ಮುಂದೆ ಹೋಗ್ಬಿಟ್ಟು ಸಣ್ಣ ದೊಡ್ಡ ಪಟಾಕಿ ಬ್ಲಾಸ್ಟ್ ಆಗದಂಗೆ. ಆ ಥರ ಇನ್ನೂ ಎಷ್ಟೋ ಶಕ್ತಿ ಇದೆ. ಈಗ ಪರಮಾಣು ಏನು ಎಷ್ಟಿರುತ್ತೆ ಸೈಜು, ಕಣ್ಣಿಗೆ ನೋಡೋದಕ್ಕೆ ಕೂಡ ಸಿಗಲ್ಲ. ಅಂಥ ಸ್ಮಾಲ್ ಆಟಮ್ ಪಾರ್ಟಿಕಲ್ಸಿಂದ ಎಷ್ಟು ಎಷ್ಟು 5 ಗ್ರಾಮು 1 ಗ್ರಾಮು ಏನೋ ಅಷ್ಟು ಯುರೇನಿಯಂ ಮೆಟೀರಿಯಲ್ ಹಾಕಿದ್ದು ಜಪಾನ್ ಮೇಲೆ ಬಿದ್ದಿದ್ದು. 70,000 ಜನ ಸ್ವಾಹ ಬೂದಿ ಆಗಿಬಿಟ್ರು. 1 ಗ್ರಾಮು 5 ಗ್ರಾಮು ತುಂಬ ಕಡಿಮೆ ಇತ್ತು ಯುರೇನಿಯಂ ಮೆಟೀರಿಯಲ್. ಅದು ಹೆಂಗಿರುತ್ತೆ 5 ಗ್ರಾಮು ಯುರೇನಿಯಂ ಮೆಟೀರಿಯಲ್ ಅಂದರೆ ನಿಮಗೆ ಮೈಕ್ರೋಸ್ಕೋಪಲ್ಲಿ ನೋಡಬೇಕಾಗುತ್ತೆ. ಅಷ್ಟು ಸಣ್ಣ ವಸ್ತು ಅಷ್ಟು 70,000 ಜನನ ಸಾಯಿಸಿದ್ರೆ ಇವಾಗ ನಂಬ್ತಾರೆ. ಮತ್ತು ನಮ್ಮಲ್ಲಿ ಇನ್ನೂ ಅಂಥವೆಲ್ಲ ಮಂತ್ರಶಕ್ತಿನೇ ಇತ್ತು. ಆವಾಗ ಮಂತ್ರಶಕ್ತಿಯಿಂದನೇ ಅವೆಲ್ಲ ಹಂಗೆ ಆ ಥರ ಎಲ್ಲ ಕೆಲಸ ಆಗ್ತಾಯಿತ್ತು. ಈಗಲೂ ಕೂಡ ಆ ಥರ ಯೋಗಿಗಳಲ್ಲಿ ಇರ್ತವೆ. ಯೋಗಿಗಳಿಂದ ಯಾವುದಾದ್ರೂ ಒಂದು ವಸ್ತು ಬಂದರೆ ಆ ವಸ್ತುಗೆ ಅಷ್ಟು ಪವರ್ ಬಂದುಬಿಟ್ಟಿರುತ್ತೆ. ಅವ್ರ ಕೈಯಿಂದ ಒಂದು ಹಣ್ಣು ತಗೊಂಡ್ರೆಗೇನ ಡಾಕ್ಟ್ರುಗಳು ಕನ್ಫರ್ಮ್ ಆಗಿ ಇವ್ರಿಗೆ ಗರ್ಭದಲ್ಲಿ ಇನ್ನು ಮಕ್ಕಳು ಹುಟ್ಟೋ ಚಾನ್ಸೇ ಇಲ್ಲ ಅಂದವ್ರಿಗೆಲ್ಲ ಮಕ್ಕಳು ಹುಟ್ಟೋ ಸಾಮರ್ಥ್ಯ ಬಂದ್ಬಿಡುತ್ತೆ. ಅವೆಲ್ಲವೂ ನಮ್ಮ ಗರಿಮಾದಿ ಸಿದ್ಧಿಗಳು, ಸೂಕ್ಷ್ಮ ಶಕ್ತಿಗಳು. ಪ್ರಕೃತಿಯನ್ನು ನಾವು ಸೂಕ್ಷ್ಮ ರೂಪದಲ್ಲೇ ಸಾಧನೆಯಿಂದನೇ ಹೊಂದೋ ಟೆಕ್ನಿಕ್ ಇತ್ತು ನಮ್ಮ ಹತ್ರ. ಶ್ರದ್ಧೆ ಇಳ್ದಿರ ಅನೇಕ ಕಾರಣಗಳಿಂದ ಅದೆಲ್ಲ ಹೋಗ್ಬಿಟ್ಟಿದೆ. ಕೇವಲ ಯೋಗಿಗಳ ಹತ್ರ, ಕೆಲವು ಯೋಗಿಗಳಲ್ಲಿ ಆ ಗರಿಮಾದಿ ಶಕ್ತಿಗಳು ಉಳ್ಕೊಂಬಿಟ್ಟಿದ್ದಾವೆ. ಮುಂಚೆ ಎಲ್ಲರ ಹತ್ರನೂ ಅಂಥ ಸಾಧನೆಗಳು,
ಏಕಾಗ್ರತೆ ಧ್ಯಾನ ಜಪದಿಂದ ಅಂಥ ಸಾಧನೆಗಳೆಲ್ಲ ಇರ್ತಾಯಿತ್ತು ಅವೆಲ್ಲ. ಆದ್ದರಿಂದ ಅವೆಲ್ಲವೂ ಸಾಧ್ಯನೇ. ಅದರಿಂದ ಯಾವುದೇ ಪ್ರಕಾರವಾಗಿ ಮಹಾಭಾರತ ರಾಮಾಯಣದಲ್ಲಿ ಡೌಟ್ ಇರಬಾರ್ದು. ಅಂಥ ಯುದ್ಧಗಳು ನಡೆದಿದ್ದಾವೆ ಅಂಥವೆಲ್ಲ. ಮತ್ತು ಈ ಥರ ಮಹಾಭಾರತ ಇದು ಸ್ಟಾರ್ಟ್ ಆಗುತ್ತೆ. ಮತ್ತು ಸ್ವಲ್ಪ ಮುಂದೋಗೋಣ. ಸ್ಟಾರ್ಟಿಂಗಲ್ಲಿ ಏನಂದರೆ ಈಗ ಫಸ್ಟು ಸೃಷ್ಟಿಯಿಂದ ಸ್ಟಾರ್ಟ್ ಮಾಡಬೇಕಲ್ಲ. ಅಧ್ಯಾರೋಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚೀಯತೆ ಅಂತ. ಈಗ ನಾವು ಗಟ್ಟಿಯಾಗಿ ನಂಬಿಬಿಟ್ಟಿದ್ದೀವಿ ಸೃಷ್ಟಿ ಜಗತ್ತು ಸತ್ಯ. ಮತ್ತು ಸ್ಟೋರಿಗಳು ಇತಿಹಾಸದಲ್ಲಿ ಚೆಕ್ ಮಾಡ್ತಾಯಿದ್ದೀವಿ ಅಂದರೆ ಈಗ ಜಗತ್ತು ಸತ್ಯತೆ ಬುದ್ಧಿ ಇದೆ. ಆ ಸ್ಟೋರಿಯಿಂದ ಏನೋ ನಮಗೆ ಸಾರ ಸಿಗುತ್ತೆ ಸತ್ಯ ಅಂತ ಬುದ್ಧಿಯಿಂದನೇ ಈಗ ಮುಂದೆ ಹೋಗ್ತಿದ್ದೀವಿ. ಮತ್ತು ಸ್ಟೋರಿ ಹೇಳಬೇಕು, ಸ್ಟಾರ್ಟಿಂಗ್ ಪಾಯಿಂಟಿಂದ ಹೇಳಬೇಕು. ಬಟ್ ಏನಾಗುತ್ತೆ, ನಮಗೆ ಈ ಜಗತ್ತು ಸತ್ಯತೆ ಬುದ್ಧಿದ ಮೋಹದಿಂದ ತೀಕ್ಷ್ಣ ವಿಚಾರ ಮಾಡೋಕ್ಕಾಗೋದಿಲ್ಲ. ಆದರೆ ಶ್ರುತಿ ಕೂಡ ಗೊತ್ತು, ಇವ್ರು ಯಾವ ಸ್ಟೋರಿ ಹೇಳಿದ್ರು ಕೂಡ ನಂಬೋ ಪರಿಸ್ಥಿತಿಲಿದ್ದಾರೆ ಅಂದ್ಬಿಟ್ಟು. ಸಣ್ಣ ಮಗು ನಿದ್ದೆ ಬರ್ತಿಲ್ಲ ಮಲ್ಕೊಳ್ಳೋಂದ್ರೆ ಈಗ ನಾವು ಮಲಗೋದಿಲ್ಲ. ಆವಾಗ ತಾಯಿ ಅಜ್ಜಿ ಹೇಳ್ತಾರೆ, ನೋಡಪ್ಪ ಒಬ್ಬ ವಂದ್ಯ ಪುತ್ರ ಇದ್ದ, ಒಳ್ಳೆ ರಾಜ್ಕುಮಾರ್ ಇದ್ದ. ಅವನು ಬೇಟೆ ಆಡೋಕ್ಕೆ ಹೋಗುವಾಗ ಮೊಳದ ಕೊಂಬಿಂದ ಒಂದು ಬಾಣನ ತಯಾರು ಮಾಡ್ಕೊತಾನೆ. ತಯಾರು ಮಾಡಿದ್ರೆಗನ ಅಲ್ಲಿ ರಾಣಿಯನ್ನು ಸ್ವಯಂವರಕ್ಕೆ ಹೋದ್ರೆಗನ ಅವರು ಆಕಾಶ ಪುಷ್ಪ ತಗೊಂಬ ಅಂತಾರೆ. ಆಕಾಶದಲ್ಲಿ ಹೋಗಿ ಆಕಾಶ ಪುಷ್ಪ ತಗೊಬಂದು ಸ್ವಯಂವರನ ಗೆದ್ದು ಮದುವೆ ಮಾಡ್ಕೊತಾನೆ ಅಂತ. ತುಂಬ ಚೆನ್ನಾಗಿ ಕೇಳ್ತಾರೆ ಸ್ಟೋರಿಲೆಲ್ಲ. ಪಿಕ್ಚರ್ಗಳೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೌದಾ ಇನ್ನೂ ಹೇಳಿ ಅಂತ ಸ್ಟಾರ್ಟಿಂಗ್ ಪಾಯಿಂಟಿಗೆ ವಿಚಾರ ಬಿಡಲ್ಲ. ವಂದ್ಯ ಪುತ್ರ ಬಂಜೆಗೆ ಮಗನಿರ್ತಾನ. ಆ ಸ್ಟಾರ್ಟಿಂಗ್ ಪಾಯಿಂಟ್ ಸ್ವಲ್ಪ ಯೋಚನೆ ಮಾಡಿದ್ರೆ ಇದೆಲ್ಲ ಕೇವಲ ಸ್ಟೋರಿ ಅಷ್ಟೇ, ಇದು ಕಲ್ಪಿತನೇ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲೂ ಕೂಡ ಅಷ್ಟೇ, ಮಹಾಭಾರತ ಆಗಲಿ ಉಪನಿಷತ್ತಾಗಲಿ ಸ್ಟಾರ್ಟ್ ಮಾಡುತ್ತೆ ಸೃಷ್ಟಿ ಹೆಂಗಾಯಿತು ಅಂತ. ಮಹತ್ತತ್ವ ಫಸ್ಟು ಸಚ್ಚಿದಾನಂದ ಸ್ವರೂಪ, ಅದರಲ್ಲಿ ಅಜ್ಞಾನದಿಂದ ಮಹತ್ತತ್ವದಿಂದ ಪಂಚತನ್ಮಾತ್ರಗಳಿಂದ ಪಂಚೀಕರಣ ಆಗಿ ಪಂಚಮಹಾಭೂತಗಳಲ್ಲಿ ಫಸ್ಟು ಆಕಾಶದಿಂದ ವಾಯುವಿಂದ ಅಗ್ನಿ, ಅಲ್ಲಿಂದು ಕ್ರಮ. ಒಂದೊಂದು ಉಪನಿಷತ್ತಲ್ಲೂ ಒಂದೊಂದು ಕ್ರಮ. ಈ ಪುರಾಣಗಳಲ್ಲಿ ಇದು ಕೂಡ ಮಹಾಭಾರತದ ಇದು ಅಷ್ಟೇ. ಇಲ್ಲೊಂದು ಕ್ರಮ. ಈ ಕ್ರಮ ಏನು, ಸೃಷ್ಟಿ ಕ್ರಮ ಹೇಳ್ತಾರೆ. ಈಗ ನೋಡಿ, ಯುಗಾಂತದಲ್ಲಿ ಪ್ರಪಂಚವೆಲ್ಲವೂ ಅಂಧಕಾರಮಯವಾಗಿರುವಾಗ ಸಕಲ ಚರಾಚರಗಳ ಬೀಜ ಸ್ವರೂಪವಾದ ದೊಡ್ಡ ಅಂಡವೊಂದು ಹುಟ್ಟಿತ್ತು. ಒಂದು ಮೊಟ್ಟೆ ಇತ್ತಂತೆ ಅಷ್ಟೇ. ಈ ಮೊಟ್ಟೆಯಿಂದ ಈಗ ನಾವು ಫುಲ್ ಇಂಟ್ರೆಸ್ಟಾಗಿ ಸ್ಟೋರಿಯಲ್ಲಿ ಹೊಟ್ಟೋಗ್ಬಿಟ್ಟು ಇನ್ನು ನಮ್ಮ ನೆಕ್ಸ್ಟ್ ಸ್ಟೋರಿಯೆಲ್ಲ ಕೇಳ್ತಾ ಇರ್ತೀವಿ. ಈ ಮೊಟ್ಟೆ ಹೆಂಗೆ ಬಂತು, ಈ ಮೊಟ್ಟೆನ ಹುಟ್ಟಿದವ್ರು ಯಾರು, ಅಲ್ಲಿ ವಿಚಾರ ಹೋಗೋದಿಲ್ಲ. ಶ್ರುತಿಗೆ ಗೊತ್ತು, ಇವರು ಅಷ್ಟು ಡೀಪಾಗಿ ವಿಚಾರ ಮಾಡೋದಿಲ್ಲ ಬಿಡು. ಫಸ್ಟ್ ಅದಕ್ಕೆ ಏನೋ ಒಂದು ಸ್ಟೋರಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋದ್ರೆಗೇನ ಕೇಳ್ತಾ ಇರ್ತಾರೆ ಅಂದ್ಬಿಟ್ಟು. ಮತ್ತು ಹಂಗೆ ನಾವು ಯಾವ ಥರ ಇರ್ತೀವೋ ಶ್ರುತಿ ಕೂಡ ಅದೇ ಥರ ಸ್ಟಾರ್ಟ್ ಮಾಡುತ್ತೆ. ಮತ್ತು ಅದಕ್ಕೆ ಮಹಾದಿವ್ಯವೆಂದು ಹೆಸರು. ಆ ಮೊಟ್ಟೆಗೆ ಮಹಾದಿವ್ಯ ಅಂತ ಹೆಸರಿಟ್ಟಿದ್ರಂತೆ. ಅದನ್ನು ಶಾಶ್ವತ ಪರಬ್ರಹ್ಮ ವಸ್ತುವೆಂದು ಹೇಳುತ್ತಾರೆ. ಆ ಅಂಡವು ಅದ್ಭುತವೂ ಅಚಿಂತ್ಯವೂ ಆಗಿತ್ತು. ಅದು ಸರ್ವತ್ರ ಸಮಾನ ರೂಪದಿಂದ ಕೂಡಿತ್ತು. ಅವ್ಯಕ್ತವು ಸೂಕ್ಷ್ಮವು ಕಾರಣ ಸ್ವರೂಪವು ಸತ್ ಮತ್ತು ಅಸತ್ತುಗಳಿಗೆ ಆತ್ಮಸ್ವರೂಪವೂ ಆಗಿತ್ತು. ಎಲ್ಲ ಅಧಿಷ್ಠಾನದ ಬಗ್ಗೆನೇ ಹೇಳ್ತಾ ಇದ್ದಾನೆ ಆತ ಸ್ಟೋರಿ ರೂಪದಲ್ಲೂ ಕೂಡ. ಆ ಅಂಡದಿಂದ ಮೊದಲು ಪ್ರಜಾಪಾಲಕನಾದ ಪ್ರಭುವಾದ ದೇವಗುರುವಾದ ಪಿತಾಮಹ ಬ್ರಹ್ಮನು ಪ್ರಕಟವಾದನು. ಮೊದಲ ಶರೀರಿ, ಹಿರಣ್ಯಗರ್ಭ ಶರೀರಿ ಅಂತಾರೆ ಸೃಷ್ಟಿಕರ್ತ. ಅವನನ್ನೇ ಅನುಸರಿಸಿ ರುದ್ರ ಉತ್ಪನ್ನ ಆಗ್ತಾನೆ. ಕ್ರಮಗಳು ಒಂದೊಂದು ಸತಿ ಒಂದೊಂದರಲ್ಲಿ ಫಸ್ಟು ನಾರಾಯಣ ಪ್ರಭು, ನಾರಾಯಣನಿಂದ ಮತ್ತೆ ಸೃಷ್ಟಿ ಹಂಗೆ ಬರುತ್ತೆ. ಒಂದು ಸತಿ ಬ್ರಹ್ಮನಾಭಿಯಿಂದ ಕಮಲದಲ್ಲಿ ನಾರಾಯಣ ಮತ್ತು ಪ್ರಜಾಪತಿ ಅಂದ್ಬಿಟ್ಟು, ಮತ್ತು ಇನ್ನೊಂದರಲ್ಲಿ ಬ್ರಹ್ಮನ ತಲೆ ಭಾಗ, ಈ ಭಾಗ, ಅಲ್ಲಿಂದ ರುದ್ರ ಉತ್ಪನ್ನ ಆಗ್ತಾನೆ. ಒಂದೊಂದು ಪುರಾಣದಲ್ಲಿ ಒಂದೊಂದು ಕ್ರಮ ಇರುತ್ತೆ. ಆ ಥರ ಆ ಕ್ರಮಗಳು ಭಿನ್ನವಾಗಿರೋದ್ರಿಂದನೇ ಗೊತ್ತಾಗ್ಬಿಡುತ್ತೆ. ಶಾಸ್ತ್ರ ಶ್ರುತಿ ಈ ಸೃಷ್ಟಿ ಸತ್ಯವಾಗಿ ಇದೆ ಅಂತ ಹೇಳೋದ್ರಲ್ಲಿ ತಾತ್ಪರ್ಯ ಇಲ್ಲ. ಈ ಸೃಷ್ಟಿಗೆ ಅಧಿಷ್ಠಾನ ರೂಪದಲ್ಲಿ ಸಚ್ಚಿದಾನಂದ ಸ್ವರೂಪನೇ ಇದ್ದಾನೆ ಅಂತ ತೋರಿಸೋದ್ರಲ್ಲೇ ಅದರ ತಾತ್ಪರ್ಯ ಹೊರತು ಈ ಸೃಷ್ಟಿ ಬಗ್ಗೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದು ಯಥಾರ್ಥವಾಗಿ ಹಿಂಗಿದೆ ಅಂತ ಹೇಳಬೇಕಂತ. ಯಾಕಂದರೆ ಕ್ರಮಗಳೇ ಬೇರೆ ಬೇರೆ ಆಗ್ಬೋದು. ಒಂದು ಉಪನಿಷತ್ತಲ್ಲಿರೋ ಕ್ರಮ ಇನ್ನೊಂದು ಉಪನಿಷತ್ತಲ್ಲಿ ಇಲ್ಲ. ಅದು ಲೈಟಾಗಿ ತೊಗೊತಾ ಇದೆ ಅಂದ್ರೇ
ಜಗತ್ ಸತ್ಯತ್ವ ಬುದ್ಧಿ ಹೇಳೋದಕ್ಕೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ದೇವಗುರುವಾದ ಪಿತಾಮಹ ಬ್ರಹ್ಮನು ಪ್ರಕಟವಾದನು. ಮತ್ತು ರುದ್ರ, ಮತ್ತು ಮನು, ಪ್ರಜಾಪತಿ, ಪರಮೇಷ್ಠಿ, ಪ್ರಚೇತಸನು, ಪುತ್ರ ದಕ್ಷ ಮತ್ತು ದಕ್ಷಪುತ್ರರು ಪ್ರಕಟವಾದರು. ದಕ್ಷನಿಗೆ ಕ್ರೋಧ, ತಮಸ, ದಮ, ವಿಕ್ರೀತ, ಅಂಗಿರಸ, ಕರ್ದಮ ಮತ್ತು ಅಶ್ವ ಎಂಬ 7 ಮಕ್ಕಳು ಹುಟ್ಟಿದ್ರಂತೆ. ಮತ್ತು ಅನಂತರದಲ್ಲಿ ಮರೀಚ್ಯಾದಿ ಸಪ್ತಋಷಿಗಳು 14 ಮನುಗಳು ಅನುಕ್ರಮವಾಗಿ ಹುಟ್ಟಿದರು. ಯಾವನನ್ನು ಎಲ್ಲ ಋಷಿಗಳು ಮಹಾಪುರುಷನೆಂದು ಅಪ್ರಮೇಯಾತ್ಮನೆಂದು ತಿಳಿದಿರುವರೋ ಅಂತಹ ಮಹಾವಿಷ್ಣು ಮತ್ತು ವಿಷ್ಣುವಲ್ಲಿ ಲಾಸ್ಟಲ್ಲಿ ತೋರಿಸ್ತಾ ಇದ್ದಾರೆ. ಬ್ರಹ್ಮ ರುದ್ರ ಆದಮೇಲೆ ವಿಷ್ಣು ಮತ್ತೆ ಹುಟ್ಟಿದ್ದಾನೆ ಅಂತ. ಮಹಾವಿಷ್ಣು ಮತ್ತು ಅವನನ್ನು ಅನುಸರಿಸಿ ವಿಶ್ವೇ ದೇವತೆಗಳು, 12 ಆದಿತ್ಯರು, ಅಷ್ಟವಸುಗಳು ಮತ್ತು ಅಶ್ವಿನಿ ದೇವತೆಗಳು ಪ್ರಕಟವಾದರು. ಇವರನ್ನೇ 33 ಕ್ಯಾಟಗರಿ ಅಂತಾರೆ. ಮುಕ್ಕೋಟಿ ದೇವತೆಗಳು ಅಂತಾರಲ್ಲ, ಮುಕ್ಕೋಟಿ ಅಂತೇನಿಲ್ಲ, 33 ಅಂದರೆ ಈ ಥರ ಕ್ಯಾಟಗರಿ, 33 ಕ್ಯಾಟಗರಿ ದೇವತೆಗಳಂತ, ಪ್ರಕಾರಗಳು, ಟೈಪ್ಸ್. ಆ 33 ಟೈಪ್ಸಲ್ಲಿ 36,333 ದೇವತೆಗಳಿದ್ದಾರೆ. ಕೋಟಿ ದೇವತೆಗಳೇನಿಲ್ಲ ಪುರಾಣದಲ್ಲಿ. 36,333 ಉಪನಿಷತ್ತಲ್ಲಿ ಕೂಡ ಪ್ರಮಾಣ ಬರುತ್ತೆ ಒಂದು ಸತಿ. ಇಷ್ಟೇ ದೇವತೆಗಳು. ಎಲ್ಲ ಊಹೆ ಮಾಡ್ಕೊಂಡು ಏನೇನೋ ಪ್ರವಚನಗಳೆಲ್ಲ ಮಾಡ್ತಿರ್ತಾರೆ. ಮತ್ತು ಅನಂತರದಲ್ಲಿ ಯಕ್ಷರು, ಸಾಧ್ಯರು, ಪಿಶಾಚರು, ಗುಹ್ಯಗರು, ಪಿತೃದೇವತೆಗಳು ಪ್ರಾದುರ್ಭವಿಸಿದರು. ಅನಂತರ ವಿದ್ವಾಂಸರಾದ ಶಿಷ್ಟಾಚಾರ ಸಂಪನ್ನರಾದ ಬ್ರಹ್ಮರ್ಷಿಗಳು ಹುಟ್ಟಿದ್ರು. ಅನಂತರ ಶೌರ್ಯ ಸದ್ಗುಣ ಸಂಪನ್ನರಾದ ಅನೇಕ ರಾಜರ್ಷಿಗಳು, ಕ್ಷತ್ರಿಯ ಕೋಟಿಯವರು ರಾಜರ್ಷಿಗಳು ಹುಟ್ಟಿದರು. ಮತ್ತು ಜಲ ಹುಟ್ಟಂತೆ. ಪಂಚಭೂತದಲ್ಲಿ ಇಷ್ಟೊಂದೆಲ್ಲ ಸೃಷ್ಟಿ ಆದಮೇಲೆ ಈಗ ಜಲ, ದ್ವಿಲೋಕ, ಪೃಥ್ವಿ, ವಾಯು, ಅಂತರಿಕ್ಷ ಮತ್ತು 10 ದಿಕ್ಕುಗಳು ಪ್ರಾದುರ್ಭೂತವಾದವು. ಮತ್ತು ಸಂವತ್ಸರಗಳು, 6 ಋತುಗಳು, 12 ಮಾಸಗಳು, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಹಗಲು ರಾತ್ರಿ, ಇವುಗಳ ಮೂಲಕವಾಗಿ ಕಾಲದ ವ್ಯವಸ್ಥೆಯೂ ಆಯಿತು. ಟೈಮು ಕೂಡ ಇವುಗಳೆಲ್ಲ ಸೃಷ್ಟಿಯಾದರೆ ಟೈಮು ಕೂಡ ಒಂದು ಸೆಟ್ ಮಾಡ್ಕೊಂಡ್ಬಿಟ್ರು ಇವುಗಳ ನಿಮಿತ್ತದಿಂದ. ಇವುಗಳೇ ಅಲ್ಲದೆ ಕಣ್ಣುಗಳಿಗೆ ಗೋಚರವಾಗಿರುವ, ಕಿವಿಗಳಿಗಿಂತ ಕೇಳಿಬರಬಹುದಾದ ಅಸಂಖ್ಯಾತವಾದ ಚರಾಚರ ವಸ್ತುಗಳೆಲ್ಲವೂ ಅದ್ಭುತವಾದ ಆ ಅಂಡದಿಂದಲೇ ಉತ್ಪನ್ನವಾದವು. ಅಂಡದಿಂದ ಕೋಳಿ ಮೊಟ್ಟೆ ಹೆಂಗೆ ಬರುತ್ತೆ ಮರಿ, ಹಾಗೆ ಎಲ್ಲ ಉತ್ಪನ್ನ ಆಗ್ತಾಯಿದ್ದಾರೆ ಅಂಡದಿಂದ. ಆ ಅಂಡ ಏನು ಅನ್ನೋದು ಭಗವದ್ಗೀತೆ ಇಂಟ್ರೊಡಕ್ಷನಲ್ಲಿ ಶಂಕರಾಚಾರ್ಯ ಭಗವಾನರು ಮಂಗಲಾಚರಣೆ ಮಾಡ್ತಾರೆ. ಆ ಅಂಡ ಎಂಥ ಅಂಡ ಅನ್ನೋದು ಅಲ್ಲಿ ಡೀಟೇಲಾಗಿ ಹೇಳ್ತಾರೆ, ಯಾವುದು ಆ ಅಂಡ ಅಂತ. ಚರಾಚರ ವಸ್ತುಗಳು, ಮಹಾಮುನಿಗಳೇ, ನಮ್ಮ ಕಣ್ಣುಗಳಿಗೆ ಕಾಣುತ್ತಿರುವ ಈ ಸ್ಥಾವರ ಜಂಗಮಗಳೆಲ್ಲವೂ ಯುಗಕ್ಷಯವಾದ ನಂತರ ಅನುಪ್ರಾಯವಾಗಿ ಪುನಃ ಪರಮಾದ್ಭುತವಾದ ಆ ಅಂಡದಲ್ಲಿಯೇ ಸೇರಿಕೊಳ್ತವೆ. ಸೃಷ್ಟಿ ಹೆಂಗಾಗ್ತಾ ಇದೆಯೋ ಮತ್ತು ಪ್ರಳಯ ಕೂಡ ಎಲ್ಲ ಹೋಗ್ಬಿಟ್ಟು ಮತ್ತೆ ಆ ಮೊಟ್ಟೆಯಲ್ಲೇ ಹೋಗಿ ವಾಪಸ್ಸು ಸೇರ್ಕೊಂಡ್ಬಿಡ್ತವೆ. ಸೃಷ್ಟಿ ಕ್ರಮ ಅರ್ಥ ಆಯ್ತಾ ಕೈವಲ್ಯಾನಂದರೆ? ಸೃಷ್ಟಿ ಹೆಂಗಾಯ್ತಂತ ಏನಪ್ಪ ಕೈವಲ್ಯಾನಂದ? ಸೃಷ್ಟಿ ಹೆಂಗಾಯ್ತಂತ ಅರ್ಥ ಆಯ್ತಾ? ಮತ್ತು ಪ್ರಳಯ ಕೂಡ ಅದೇ ಕ್ರಮದಲ್ಲಿ ವಾಪಸ್ ಅಲ್ಲೇ ಆಗಿಬಿಡುತ್ತೆ. ಮತ್ತು ಆ ಅಂಡದಲ್ಲಿ ಸೇರಿಕೊಳ್ತವೆ. ಯಾವ ರೀತಿಯಲ್ಲಿ ವಸಂತಾದಿ ಋತುಗಳು ಪ್ರಾದುರ್ಭವಿಸಿದೊಡನೆಯೇ ವೃಕ್ಷಗಳು ಚಿಗುರಿ, ಹೂ ಬಿಟ್ಟು, ಕಾಯಾಗಿ, ಹಣ್ಣಾಗಿ, ಮತ್ತು ಅದೇ ರೀತಿಯಲ್ಲಿ ಸೃಷ್ಟಿಕಾಲವು ಪ್ರಾಪ್ತಿವಾದೊಡನೆ ವಿಶ್ವವು ಯಥಾಪೂರ್ವವಾಗಿ ಉದಯಿಸಿ ಬೆಳೆಯುತ್ತಿದ್ದು, ಲಯಕಾಲವು ಪ್ರಾಪ್ತವಾಗುತ್ತಿದ್ದಂತೆ ಅನುರೂಪದಲ್ಲಿ ಪುನಃ ಅಂಡವನ್ನು ಸೇರಿಕೊಳ್ಳುತ್ತೆ. ಇದು ನಡೀತಾ ಇದೆ ಅನಾದಿ ಕಾಲದಿಂದ. ಸೃಷ್ಟಿ ಪ್ರಳಯ ಡೈಲಿ ನಮ್ಮ ಸ್ವಪ್ನದಲ್ಲಿ ಹೆಂಗೆ ಯಾವ ಸ್ಟೆಪ್ಪಲ್ಲಿ ಫಸ್ಟು ಆಕಾಶನ ಉತ್ಪನ್ನ ಮಾಡ್ದ ಇಲ್ಲ ಪೃಥ್ವಿನ ಉತ್ಪನ್ನ ಮಾಡ್ದ? ಕೈವಲ್ಯಾನಂದ ಆಕಾಶ ಫಸ್ಟ್ ಉತ್ಪನ್ನ ಮಾಡ್ದ ಸ್ವಪ್ನದಲ್ಲಿ. ನಿನ್ನ ಸ್ವಪ್ನದಲ್ಲಿ ಸೃಷ್ಟಿ ಕಾಣಿಸ್ತಲ್ಲ. ಡೈಲಿ ಸ್ವಪ್ನಗಳು ನೋಡ್ತಾ ಇರ್ತೀವಿ, ಅಲ್ಲೆಲ್ಲ ಎಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಕಾಣುತ್ತೆ. ಹೆಂಗೆ ಯಾವುದನ್ನು ಫಸ್ಟು ಸೃಷ್ಟಿ ಮಾಡ್ತೀವಿ? ಭೂಮಿಯನ್ನು ಸೃಷ್ಟಿ ಮಾಡ್ತೀವಿ, ಆಕಾಶನ, ನೀರನ್ನು, ಏನಿಲ್ಲ ಯುಗಪತ್ ಒಂದೇ ಸತಿ ಎಲ್ಲ ಸೃಷ್ಟಿ ಆಗಿಬಿಡ್ತಾವಲ್ಲಿ. ಕ್ರಮಗಳು ಕೂಡ ಏನು ಒಂದೊಂದು ದಿವಸ ಒಂದೊಂದು ಸ್ವಪ್ನದಲ್ಲಿ ಒಂದೊಂದು ಇರುತ್ತೆ ಅಲ್ಲಿ. ಒಂದೇ ಸತಿ ಸೃಷ್ಟಿ ಕಾಣಿಸ್ತೀನಿ, ಸ್ಟೆಪ್ ಬೈ ಸ್ಟೆಪ್ಪು. ಆ ಪಕ್ಕದಲ್ಲಿ ಕೂತ್ಕೊಂಡು ಆಕಾಶ ಉತ್ಪನ್ನ ಆಗಿದ್ದು ಕಾಣಿಸ್ತಾ ನಿಮಗೆ.
ಪೃಥ್ವಿ ಉತ್ಪನ್ನ ಆಗಿದ್ದು ಒಂದೇ ಸತಿ ಸೃಷ್ಟಿ ಕಾಣಿಸೇ ಬಿಡುತ್ತೆ, ಪ್ರಕಟ ಆಗಿಬಿಡುತ್ತೆ ಭ್ರಾಂತಿ ರೂಪದಲ್ಲಿ. ಜಾಸ್ತಿ ಸಮಯ ತಗೊಳುತ್ತೆ ಅಷ್ಟೇ. ಇದನ್ನು ಕೂಡ ಅದೇ ಥರ ಬ್ರಹ್ಮನ ಒಂದು ಸ್ವಪ್ನ ಅಂತ ಅಂದ್ಕೋಬೇಕು. ಬ್ರಹ್ಮನ ಸ್ವಪ್ನದಲ್ಲಿ ನಾವೆಲ್ಲ ಕ್ಯಾರೆಕ್ಟರ್ಸ್ ಅಂತ ಭಾವನೆ ಮಾಡಿಕೊಂಡು ಹೋಗಬೇಕು. ಇದು ಈ ಚಕ್ರ ಹಂಗೆ ಜನನ ಮರಣ ಚಕ್ರಗಳು ಹಿಂಗೆ ಸೃಷ್ಟಿ ಪ್ರಳಯ ನಡೀತಾ ಇರುತ್ತೆ. ಇನ್ನು ದೇವತೆಗಳು ಟೋಟಲ್ಲಾಗಿ 36,000. ಇದು ಉಪನಿಷತ್ತು ಪ್ರಮಾಣ ಕೂಡ ಇದೆ. ಫಸ್ಟು 33,000 ಅಂತಾನೆ, ಮತ್ತು 3,300 ಅಂತಾನೆ, ಮತ್ತು 33 ಅಂತ, ಲಾಸ್ಟ್ 33 ಕೋಟಿ ಅಂದರೆ 33 ಟೈಪ್ಸ್ ಅಂದ್ಬಿಟ್ಟು ಟೋಟಲ್ಲಾಗಿ ಇಷ್ಟು ವೆರೈಟಿಗಳಲ್ಲಿ ಟೋಟಲ್ ದೇವತೆಗಳ ಸಂಖ್ಯೆ 36,333. ಇಷ್ಟೇ ದೇವತೆಗಳ ಸಂಖ್ಯೆ ಶಾಸ್ತ್ರದ ಪ್ರಕಾರ. ಮಿಕ್ಕಿದ್ದೆಲ್ಲ ನಮ್ಮ ಕಲ್ಪನೆ, ಎಲ್ಲಮ್ಮ ಅಯ್ಯಮ್ಮ ಇಲ್ಲಿ ಏನು ಎಲ್ಲ ಬೇಕಾದರೂ ನಾವು ಸೃಷ್ಟಿ ಮಾಡ್ಕೋಬೋದು. ಮತ್ತು ಜ್ಯೋತಿರ್ಮಯನಾದ ಆದಿತ್ಯನಿಗೆ ವಿವಸ್ವಂತನೆಂಬ ಹೆಸರು ಇದೆ. ಅವನಿಗೆ ಅವನ ಮಕ್ಕಳ ಹೆಸರು, ಸೂರ್ಯದೇವನ ಮಕ್ಕಳ ಹೆಸರು ದಿವಃ ಪುತ್ರ, ಬೃಹದ್ಭಾನು, ಚಕ್ಷು, ಆತ್ಮ, ವಿಭಾವಸು, ಸವಿತಾ, ರುಚಿಕ, ಅರ್ಕ, ಭಾನು, ಅಶಾವಹ, ರವಿ ಮತ್ತು ಮನು ಎಂಬ ಪುತ್ರರಿದ್ದರಂತೆ ಆ ಸೂರ್ಯದೇವನಿಗೆ. ಅವರಲ್ಲಿ ಮನುವೇ ಕಿರಿಯನು. ಮತ್ತು ಮನುವಿಗೆ ದೇವಬ್ರಾಜನೆಂಬ ಮಗನು ಹುಟ್ಟಿದಂತೆ. ದೇವಬ್ರಾಜನಿಗೆ ಸುಬ್ರಾಜನೆಂಬ ಮಗ ಹುಟ್ಟಿದ. ಸುಬ್ರಾಜನಿಗೆ ದಶಜ್ಯೋತಿ, ಶತಜ್ಯೋತಿ, ಸಹಸ್ರಜ್ಯೋತಿ ಅಂತ 3 ಜನ ಮಕ್ಕಳು ಹುಡ್ತಾರೆ. ಮತ್ತು ಮಹಾತ್ಮನಾದ ದಶಜ್ಯೋತಿಗೆ 10,000 ಮಕ್ಕಳು ಹುಡ್ತಾರಂತೆ. ಶತಜ್ಯೋತಿಗೆ 1,00,000 ಪುತ್ರರು ಹುಡ್ತಾರೆ. ಸಹಸ್ರಜ್ಯೋತಿಗೆ 10,00,000 ಪುತ್ರರು ಹುಡ್ತಾರಂತೆ. ಹಿಂಗೆ ಸೃಷ್ಟಿಯಾಗಿದ್ದು ಟೋಟಲ್ ಒಬ್ಬನ 10,00,000, ಒಬ್ಬನಿಗೆ ಸಹಸ್ರ ಮತ್ತು ಸಹಸ್ರ ಜ್ಯೋತಿಗೆ 1,00,000, 11,00,000 ಮತ್ತು 11,10,000 ಜನ, ಮೂರೇ ಜನ 11,10,000 ಜನ ಹುಟ್ಟಿಸ್ಬಿಟ್ಟಿದ್ದಾರೆ. ಅದು ಹೆಂಗೆ ಅಂತೆಲ್ಲ ನೀವೆಲ್ಲ ಡೀಟೇಲಾಗಿ ಕೇಳೋಕ್ಕೆ ಹೋಗ್ಬಿಟ್ಟು ಸೃಷ್ಟಿ ಆಗಿದೆ ಅಂದರೆ ಆಗಿದೆ. ಆಗಿನ ಲೈಫ್ ಟೈಮ್ ಹಂಗಿತ್ತು. ಅದೆಷ್ಟು ಜನ ವಧೆ ಮಾಡಿಕೊಂಡ್ರು ಯಾರಿಗೆ ಗೊತ್ತಿತ್ತು ಅವೆಲ್ಲ. ಮತ್ತು ಅವರು 11,10,000 ಜನ ಯಾರಿದ್ರಲ್ಲ ಅವರಲ್ಲೇ ಮತ್ತೆ ಈ ಕುರು ವಂಶ, ಯದು ವಂಶ, ಭರತ ವಂಶ, ಯಯಾತಿ ವಂಶ, ಇಕ್ಷ್ವಾಕು ವಂಶ ಮೊದಲಾದ ಮಹಾಪುರುಷರು ಉದಯಕ್ಕೆ ಆ 3 ಕಾರಣರು. ವೀರ್ಯ ಕಣದಲ್ಲಿ ಇದರಲ್ಲಿ ಒಂದು ಹನಿಯಲ್ಲಿ ಮಿಲಿಯನ್ಸ್ ಅಷ್ಟು ಕೋಟಿಗಳು ಉತ್ಪತ್ತಿ ಹೌದು, ಸೈನ್ಸ್ ಹೇಳ್ತದೆ. ಅದನ್ನು ನಂಬಬೇಕು. ಟೆಸ್ಟ್ ಟ್ಯೂಬ್ ಬೇಬಿ ಇರ್ತದಲ್ಲ, ಈಗ ಕೌರವರೆಲ್ಲ ಟೆಸ್ಟ್ ಟ್ಯೂಬ್ ಬೇಬಿಸೇ. ಕುಂಡ ಅಂದರೆ ಟೆಸ್ಟ್ ಟ್ಯೂಬನ್ನು ಕುಂಡ ಅಂತಾರೆ. ಟೆಸ್ಟ್ ಟ್ಯೂಬ್ ಬೇಬಿಸೇ ಕೌರವರೆಲ್ಲ. ಅದು ಒಂದು ವೀರ್ಯದಲ್ಲಿ ಆ ಟೆಸ್ಟ್ ಟ್ಯೂಬ್ಗೆ ಇಟ್ಟರೆಗಾನ ನಿಜವಾಗ್ಲೂ ಅಲ್ಲಿ ಲಕ್ಷಾಂತರ ವೀರ್ಯ ಕಣಗಳಿರ್ತವೆ ಒಂದು ಡ್ರಾಪ್ ವೀರ್ಯದಲ್ಲಿ. ಆದ್ದರಿಂದ ಅದು ಸಂಭಾವನೆ ಇರುತ್ತೆ. ಹೀಗೆ ನಮಗೆ ಗೊತ್ತಿದೆ ಈ ಟೆಕ್ನಿಕ್ ಟೆಸ್ಟ್ ಟ್ಯೂಬ್ ಬೇಬಿ ಅಂದರೆ ಅದು ಸುಳ್ಳದು. ಅವ್ರಿಗೂ ಗೊತ್ತಿತ್ತು, ಅವ್ರಿಗಿನ್ನೂ ಸೂಕ್ಷ್ಮ ರೂಪದಲ್ಲೇ ಗೊತ್ತಿತ್ತು ಅವೆಲ್ಲ. ಆದ್ದರಿಂದ ಆ ಥರ ಸಾಧ್ಯ ಇರುತ್ತೆ ಅವರಿಗೆಲ್ಲ. ಮತ್ತು ಈಗ ಹೇಳಿ, ಮತ್ತು ಜಾತಿ ವರ್ಣಗಳು, ಶೂದ್ರರು, ಬ್ರಾಹ್ಮಣರು, ಎಲ್ಲಿಂದ ಬಂದರಪ್ಪ ಇವೆಲ್ಲ ಭೇದ ಬುದ್ಧಿಗಳು? ಅಂತ ಯಾರಿಗವನು ಗ್ರೇಟ್ ಅಂತ ಫೀಲ್ ಆಗಿಬಿಡೋದು. ಮಡಿಗಳಂತೆ, ಅನ್ಟಚಬಿಲಿಟಿ ಅಂತೆ, ಮೂಲನೇ ತಿಳ್ಕೊಂಡಿಲ್ಲ. ಇಲ್ಲಿಲ್ಲೇ ಒದ್ದಾಡ್ತಾ ಇದ್ದಾರೆ ಈ ಗಲೀಜಲ್ಲಿ. ನೀನು ಎಲ್ಲಿಂದ ಬಂದಿದ್ದೇವೆ ಸ್ವಲ್ಪ ಮೂಲ ತಿಳ್ಕೊಂಡು ನೋಡು. ಎಲ್ಲ ಮೂಲ ಒಂದು ಪರಮಾತ್ಮನಿಂದನೇ. ಆ ಒಂದು ಮೊಟ್ಟೆಯಿಂದ ಹೊರಗಡೆ ಬಂದರೆಲ್ಲ. ಮೊಟ್ಟೆಯಿಂದ ಹೊರಗಡೆ ಬಂದು ಈಗ ನಾನು ಬೇರು ನೀನು ಬೇರು, ನಾನು ಶ್ರೇಷ್ಠ ನೀನು ನೀಚ ಅಂದ್ಬಿಟ್ಟು ಅವ್ಯಕ್ತ ರೂಪವಾದ ಅಂಡ, ಅನ್ಮ್ಯಾನಿಫೆಸ್ಟೆಡ್ ಅದು. ಆ ಅಂಡದ ಬಗ್ಗೆ ಭಗವದ್ಗೀತೆಯಲ್ಲಿ ಡೆಫಿನೇಷನ್ ಬರುತ್ತೆ. ಏನು ಅಂಡ ಅಂದರೆ ಏನು, ಅಂಡಸ್ಯ ಅಂತ ತ್ವಿಮೆ ಅಂತ ಬರುತ್ತೆ ಅಲ್ಲಿ. ಅಂಡದ ಬಗ್ಗೆ ಅಲ್ಲಿ ಡೀಟೇಲ್ಸ್ ಇರ್ತದೆ, ಎಂಥ ಅಂಡ ಅಂತ ಅಂದ್ಬಿಟ್ಟು. ಇಲ್ಲಿಂದ ಸ್ಟಾರ್ಟ್ ಆಯಿತು ಸ್ಟೋರಿ. ನಾವು ಇಂಥ ಸ್ಟೋರಿಗಳನ್ನೇ ಹುಡುಕ್ತಾ ಇದ್ದೀವಲ್ಲ. ಸೃಷ್ಟಿ ಯಾವತ್ತೂ ಅದು ಸಾಗಿರಬೇಕು, ಆ ಲೈನೇಜ್ ಬೇಕು ನಮಗೆ. ನಾವು ಹೆಂಗೆ ಹಿಂದ್ಗಡೆ ಅಂತ, ಮತ್ತು ಲೈನೇಜ್ ಹಿಂಗೆ ಬಂದಿದೆ ನೋಡಿ. ಮತ್ತು ಅವರಿಂದ ಅನೇಕ ವಂಶಗಳು ಬೆಳೆದವು. ಪ್ರಾಣಿಗಳು ಸವಿಸ್ತರವಾಗಿ ವಂಶ ಪರಂಪರೆಯು ಅವರಿಂದಲೇ ಬೆಳೆಯಿತು. ಭಗವಾನ್ ವೇದವ್ಯಾಸರು ತಮ್ಮ ಅಂತರ್ದೃಷ್ಟಿಯಿಂದ ಪ್ರಾಣಿಗಳ ರಹಸ್ಯ, ಜ್ಞಾನರೂಪವಾದ ವೇದ, ವಿಜ್ಞಾನ ಸಹಿತವಾದ ಯೋಗ, ಧರ್ಮಾರ್ಥ ಕಾಮಗಳು ಎಲ್ಲವನ್ನೂ
ವ್ಯಾಸ ಭಗವಾನ್ ಸೂಕ್ಷ್ಮವಾಗಿ ಎಲ್ಲ ತಿಳಿದುಕೊಂಡ್ಬಿಡ್ತಾರೆ. ಅದು ನಿಜಾನೇ, ಪ್ರಾಣಿ ಪಕ್ಷಿಗಳು ಒಳಗಡೆ ಕೂಡ ಏನು ಸ್ವಭಾವ ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ಫಾರಿನರ್ಸೇ ರಿಯಾಕ್ಟ್ ಮಾಡಿದ್ದಾರೆ. ಫಾರಿನರ್ಸ್ ಇವಾಗ ಡಿಸ್ಕವರಿ ಚಾನಲ್ ಅವರಿಗೆ ಒಂದು ವಿಷಯ ಗೊತ್ತಾಯ್ತಂತೆ. ಸಿಂಹದ ಗರ್ಜನೆ, ಸಿಂಹ ಮತ್ತು ಹುಲಿಯ ಗರ್ಜನೆಯಿಂದ ಕೋತಿ ಮರದ ಮೇಲೆ ಇದ್ದರೆ ಆ ಟೆನ್ಷನ್ಗೆ ಅದ್ರ ಕೈಯಲ್ಲಿ ಗ್ರಿಪ್ ಹೊಟ್ಟೋಗ್ಬಿಟ್ಟು ಹಣ್ಣು ಬಿದ್ದಂಗೆ ಕೆಳಗಡೆ ಬಿದ್ದೋಗ್ಬಿಡುತ್ತದೆ, ಮರದ ಮೇಲ್ಗಡೆಯಿಂದ ಕೆಳಗಡೆ. ಅದು ನಮ್ಮ ಶಾಸ್ತ್ರದಲ್ಲಿ ವರ್ಣನೆ ಇದೆ. ವೀರ ಪುರುಷನಿಗೆ ಅರ್ಜುನ ಇಂಥವರೆಲ್ಲ ಗರ್ಜನೆ ಮಾಡಿದಾಗ ಈ ಹಣ್ಣು ಬಿದ್ದಂಗೆ, ಕೋತಿ ಬಿದ್ದಂಗೆ ನೀನು ಬಿದ್ದೋಗ್ಬಿಡ್ತೀಯ ಅಂತೆಲ್ಲ ಅಲ್ಲೆಲ್ಲ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಅಂದರೆ ಅನಿಮಲ್ ಬಿಹೇವಿಯರ್ ಬಗ್ಗೆ, ಪ್ಲ್ಯಾಂಟ್ಸ್ ಬಗ್ಗೆ, ಈ ಥರ ಮಹಾ ಋಷಿಗಳಿಗೆ ಎಲ್ಲ ತತ್ವ ನಮ್ಮ ಶಾಸ್ತ್ರದಲ್ಲಿ ಗೊತ್ತಿತ್ತು. ಮತ್ತು ಅದು ಮೇಘ ಗರ್ಜನೆ ಆದಾಗ ಸಿಂಹ ಅದು ಗರ್ಜನೆ ಮಾಡುತ್ತೆ. ಅದು ಯಾಕೆ ಅಂತ ಡಿಸ್ಕವರಿ ಚಾನಲ್ ಗೊತ್ತೇ ಆಗಲಿಲ್ಲ. ಶಾಸ್ತ್ರದಲ್ಲಿ ಬರುತ್ತೆ. ಈಗೋ ಪ್ರಾಬ್ಲಮ್ ಸಿಂಹಕ್ಕೆ. ಅದು ಗರ್ಜನೆ ಮಾಡ್ತಿದ್ರೆ ಯಾವನವನು ನನಗೆ ಚಾಲೆಂಜ್ ಮಾಡೋದಕ್ಕೆ ಬಂದಿತ್ತಂತ, ಬಾ ನೋಡ್ಕೊತೀನಿ, ನೀನು ನಾನು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅದು ಚಾಲೆಂಜ್ ಹಾಕುತ್ತಂತೆ. ಬಾ, ಯಾರು ನೀನು ಗರ್ಜನೆ ಮಾಡ್ತಿದ್ದಿಲ್ಲ, ಬಾ ನೋಡ್ಕೊಂಬಿಡೋಣ, ನೀನು ಗ್ರೇಟು ನಾನು ಗ್ರೇಟು ಅಂತ ಯುದ್ಧಕ್ಕೆ ಕರೆಯುತ್ತೆ ಅಂತೆ. ಯಾವುದು ಇನ್ನೊಂದು ಯಾವುದೋ ಬೇರೆ ಪ್ರಾಣಿ ಬಂದಿದೆ ಅಂತ. ಅವೆಲ್ಲ ನಮ್ಮ ಶಾಸ್ತ್ರದಲ್ಲಿ ಈ ಥರ ಅನಿಮಲ್ ಬಿಹೇವಿಯರ್ ಬಗ್ಗೆ ಎಲ್ಲ ಪ್ರತಿಯೊಂದು ಅನಿಮಲ್ ಬಗ್ಗೆ ಕೂಡ ಫುಲ್ ಡೀಟೇಲ್ಸ್ ಇದೆ. ಕಾಗೆಯನ್ನು ಚಂಡಾಲ ಅಂತಾರೆ. ಕಾಗೆ ಅಂತ ಬುದ್ಧಿವಂತಿಕೆ ಗೊತ್ತಾ? ಈಗ ಒಂದು ಯೂಟ್ಯೂಬಲ್ಲಿ ಒಂದು TV ನೋಡಿದೆ, ಮಾತಾಡ್ತಾ ಇದೆ, ಬಂಗಾಲಿ ಭಾಷೆ ಕಲ್ತ್ಬಿಟ್ಟಿದೆ ಕಾಗೆ. ಸಣ್ಣ ವಯಸ್ಸಿನಲ್ಲಿ ಅದು ಏನೋ ಗಾಯ ಆಗಿ ಬಿದ್ದೋಗ್ಬಿಟ್ಟಿದ್ರೆ, ಕಾಗೆ ಮರಿನ ಯಾರೋ ಒಬ್ಬ ತಾಯಿ ಸಾಕ್ಕೊಂಡಿದ್ರೆ ಫುಲ್ಲು ಬಂಗಾಲಿ ಲ್ಯಾಂಗ್ವೇಜ್ ಕಲ್ತ್ಬಿಟ್ಟಿದೆ. ಗಿಣಿ ಥರ ಮಾತಾಡಿದ್ದನ್ನು ರಿಪೀಟ್ ಮಾಡೋದಲ್ಲ, ನಾವು ಏನು ಮಾತಾಡಿದ್ರೆ ಆ ಪ್ರಶ್ನೆಗೆ ಸಮಾಧಾನ ಕೊಡ್ತು ಮನುಷ್ಯರ ಥರ. ಮಹಾಬುದ್ಧಿವಂತಿಕೆ ಕಾಗೆ. ಎಂಥ ಬುದ್ಧಿವಂತಿಕೆ ಅಂದರೆ ಮನುಷ್ಯರು ಕೂಡ ಅಷ್ಟು ಬುದ್ಧಿ ಇರೋದಿಲ್ಲ. ಇಷ್ಟೊಂದೆಲ್ಲ ನಮ್ಮ ಪಂಚತಂತ್ರಗಳಾಗಲಿ ಇವೆಲ್ಲ ಆಗಲಿ ತುಂಬ ಡೀಪಾಗಿ ವಿಚಾರದಲ್ಲಿ ಹೋಗಿದ್ದೀವಿ. ನಮ್ಮ ಗ್ರಂಥಗಳು ನಮಗೆ ಸಿಗದಿರಾ ಇಂಗ್ಲೀಷ್ ಅವ್ರು ವೆಸ್ಟರ್ನ್ ಫಿಲಾಸಫಿ ಅವ್ರದ್ದೆಲ್ಲ ಸಿಲೆಬಸ್ಸಲ್ಲಿ ಇಟ್ಬಿಟ್ಟು ವಿದ್ಯಾರ್ಥಿಗಳಿಗೆ ಸುಮ್ಮನೆ ಗುಲಾಮಿ ಮಾಡೋವಂಥ ವಿದ್ಯೆ ಕಲ್ತ್ತಾರೆ ಹೊರತು ಇಂಥ ದಿವ್ಯವಾದ ವಿದ್ಯೆಯನ್ನೆಲ್ಲ ಹಂಗೆ ಹೊಟ್ಟೋಗ್ಬಿಟ್ಟಿದೆ ಶಾಸ್ತ್ರ ಅಂತ. ಆದ್ದರಿಂದ ವ್ಯಾಸ ಭಗವಾನರಿಗೆ ಇವೆಲ್ಲ ಶಕ್ತಿ ಇತ್ತು, ಎಲ್ಲ ತಿಳ್ಕೊಂಬಿಟ್ಟಿರ್ತಾರೆ. ಎಲ್ಲ ಶಾಸ್ತ್ರಗಳು, ಇತಿಹಾಸಗಳು ಮತ್ತು ಶ್ರುತಿಗಳ ರಹಸ್ಯ ಇದರಲ್ಲಿ ಪರಿಪೂರ್ಣತೆಯಿಂದ ಇರುವುದೇ ಈ ಮಹಾಗ್ರಂಥದ ವೈಶಿಷ್ಟ್ಯವಾಗಿದೆ. ವ್ಯಾಸ ಭಗವಂತರಿಗೆ ಎಲ್ಲ ಗೊತ್ತಿತ್ತು. ಅದಕ್ಕೆ ಅವರೆಲ್ಲ ಕಂಪ್ಲೀಟಾಗಿ, ನೀನು ವೇದ ಓದಬೇಕಾಗಿಲ್ಲ, ಮಹಾಭಾರತನ ಓದಿಬಿಟ್ರೆ ಎಂಥ ವಿಷಯಗಳು ಮನುಷ್ಯ ಹುಟ್ಟಿದಾಗಿಂದ ಸಾಯೋ ತನಕ ಏನು ಮಾಡಬೇಕು ಏನು ಮಾಡಬಾರ್ದು, ಪ್ರತಿ ಕ್ಷಣದಲ್ಲಿ ಏನೇನು ಫಾರ್ಮೇಷನ್ ಆಗ್ತಾಯಿದೆ ಪ್ರತಿಯೊಂದು ಮಹಾಭಾರತದಲ್ಲಿ ಸಿಕ್ಬಿಡುತ್ತೆ. ನಿತ್ಯ ಯಾವ ಕಡೆ ತಿರುಗಿ ಎತ್ತಬೇಕು, ಯಾವ ದಿಶೆಯಲ್ಲಿ ಎತ್ತಬೇಕು, ಹಲ್ಲು ಹೆಂಗೆ ಉಜ್ಜಬೇಕು, ಪ್ರತಿಯೊಂದು ಡೀಟೇಲ್ಸ್ ಮಹಾಭಾರತದಲ್ಲಿ ಬಂದ್ಬಿಡುತ್ತೆ. ಪ್ರಸಂಗದಲ್ಲಿ ಎಲ್ಲ ಇಲ್ಲಿಂದ ಮಹಾಭಾರತದ ತಗೊಂಡಿರುತ್ತೆ, ನಿಯಮಗಳು ಅವು ಇವೆಲ್ಲ ಆ ಥರ. ಆದ್ದರಿಂದ ಇದು ಇಂಥ ಗ್ರಂಥ ಅಂತ ಈಗ ಇಷ್ಟು ಡೀಟೇಲ್ ಹೇಳಿದ್ದಾನೆ. ನಿಮಗೆ ಇವತ್ತಿನ ಸಮಯ ಆಗಿದೆ. ಅಲ್ಪಾರಂಭ ಕ್ಷೇಮಕರಿ ಅಂತ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಲ್ಪ ಆರಂಭ ಮಾಡಬೇಕಂತ, ಆರಂಭ ಶೂರಗಳಾಗಬಾರ್ದಂತೆ. ಆರಂಭದಲ್ಲಿ ಜಾಸ್ತಿ ಜೋರಾಗಿ ಶುರು ಮಾಡಿ ಮಧ್ಯದಲ್ಲಿ ನಿಂತೋಗಬಾರ್ದಂತೆ. ಆದ್ದರಿಂದ ಅಲ್ಪಾರಂಭ ಕ್ಷೇಮಕರಿ ಅಂತ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.